దేవుడు ఆత్మస్వరూపం, ఆత్మను ఆరాధిస్తూ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಿ ಪರಿಶುದ್ಧ ನಿವಾಸದಲ್ಲಿ ವಾಸ ಮಾಡಿರುವಂತೆ ಪರಿಶುದ್ಧತೆಯನ್ನು ತನ್ನ ಭಕ್ತರಲ್ಲಿ ತಾನು ನಿರ್ಮಿಸಿದಂತಹ ಮಕ್ಕಳಲ್ಲಿ ಮಾಡಿದ್ದಾರೆ. ಮನಸ್ಸು ಹೃದಯಗಳು ವಿಶುದ್ಧವಾಗಿರಲಿ. ದೇವರು ನಮ್ಮ ಅಂತರಂಗಗಳನ್ನು ನಮ್ಮ ಹೃದಯದ ಒಳಗಿರುವಂತವನ್ನು ಮಾಡಿದ್ದಾರೆ. ನಮ್ಮ ಅಂತರಂಗದ ಶಕ್ತಿ ಬಹು ಪ್ರಮುಖವಾದದ್ದಾಗಿದೆ. ಆತನನ್ನು ಆರಾಧಿಸುವುದನ್ನು ನಾವು ಆತನಿಗಾಗಿ ಸಮರ್ಪಿಸಿಕೊಳ್ಳೋಣ. ನಾವು ಆತನ ಏನು ನಾವು ಆತನ ಪ್ರಜೆಗಳು ಹಿಂಡು ಆಗಿರುವುದರಿಂದ ಮಗನಾಗಿರುವ ದೇವರನ್ನು ಸ್ತುತಿಸೋಣ. ಆತನಿಗೆ ಘನವು ನಾವು ಘೋಷಿಸೋಣ. ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. ಆತನು ದೋಷವಿಲ್ಲದನಾಗಿರುವುದರಿಂದ ನಾವು ದೋಷವಿಲ್ಲದರಾಗಿರಬೇಕೆಂಬುದಾಗಿ ಆತನು ನಿಶ್ಚಯಿಸುತ್ತಾನೆ. ಯಾರ ಮುಖಾಂತರ ನಾವು ಶುದ್ಧತ್ವವನ್ನು ಪವಿತ್ರ ಮನೋಭಾವನೆಯು ಪಾವಿತ್ರತೆಯ ಸಂಕೇತವಾಗಿರುವಾಗ ನಮ್ಮನ್ನು ಯಾರು ರೂಪಿಸಲು ಯಾರು ತಂದೆಯ ದೇವರಿಗೆ ಕಾರಣದೇವರಿಗೆ ಆತ್ಮನ ದೇವರಿಗೆ ಗರ್ವವು ಮಾಡುವಂತೆಯೂ ನಿರಂತರ ಸಲ್ಲುತ್ತಾಗಲು ಯಾರನೆಯ ಆತ್ಮ ತಂದೆ ಮಾತು ಪವಿತ್ರಾತ್ಮನ ನಾಮದಲ್ಲಿ ಆರಂಭ ಮಾಡುವ ಸಂಗೀತಗಳಲ್ಲಿ ಎರಡನೆಯ ಸಂಗೀತಗಳಲ್ಲಿ ಎರಡನೆಯ ಸಂಗೀತ ಸ್ತೋತ್ರೋತ್ತಮ ದೇವರಿಗೆ ಅರ್ಪಿಸುವಲ್ಲಿ ಓದುವರಿದ್ದಾದರೆ ಮಹಿಮೆಯಾಗಲಿ.
ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಸರ್ವಶಕ್ತನು ಪ್ರಭಾವಪೂರ್ಣವಾದ ದೇವರೇ, ನಿನ್ನ ಕೃಪೆ ನಿಮಿತ್ತವಾಗಿ ನಿನ್ನ ದಯೆ ಕರುಣೆಗಾಗಿ ನಮ್ಮನ್ನು ಪೋಷಿಸಿ ನಮ್ಮನ್ನು ಸಾಗಿಸಲಿರುವುದಕ್ಕಾಗಿ ನಮಗೆ ಸ್ತೋತ್ರ ಮಾಡುತ್ತೇವೆ. ಸಾಯಂಕಾಲ ವೇಳೆಯಲ್ಲಿ ನಾವು ನಿನ್ನನ್ನು ಆರಾಧಿಸುವ ಕೂಡಿರುವ ಹಾಗೆ ಅನುಗ್ರಹಿಸಿದ ಸಮಯಕ್ಕೋಸ್ಕರವಾಗಿ ನಮಗೆ ಸ್ತೋತ್ರ ಮಾಡುತ್ತೇವೆ. ನಿನ್ನನ್ನು ಆರಾಧಿಸಲು, ಘನಪಡಿಸಲು, ಸ್ತುತಿಸಲು ನಾವೀಗ ಹೊಂದಿರುವಾಗ ಇದು ನಿನ್ನ ಸಮಯ, ಇದು ನಿನ್ನ ಸ್ಥಳ, ಇದು ನಿನ್ನ ಪರಿಶುದ್ಧ ವಾಸಸ್ಥಳವಾಗಿರುವುದರಿಂದ ನಿನ್ನ ಪ್ರಸನ್ನತೆಯಲ್ಲಿ ನಾವು ಸೇರಿದ್ದೇವೆ. ನಿನಗಾಗಿ ನಾವು ಸೇರುವಂತ ವೇಳೆಯಲ್ಲಿ ನಮಗೆ ಪ್ರಸನ್ನನಾಗು, ನಿನ್ನ ದರ್ಶನವನ್ನು ನಮಗೆ ದಯಪಾಲಿಸು. ನಿನ್ನ ಕೃಪೆಯನ್ನು ನಮ್ಮನ್ನು ಕಾಪಾಡಿ ಆರಾಧನೆಯ ವಿಶೇಷತೆಯನ್ನು ನಾವು ಮಾಡಿಕೊಳ್ಳೋಣ. ಈ ಆರಾಧನೆಗೆ ಬಗೆಯಾದ ನಮಗೆ ನಿನ್ನ ಆಶೀರ್ವಾದವನ್ನು ದಯಪಾಲಿಸು. ನಮಗೆ ಅನುಗ್ರಹಿಸಬೇಕಾದ ಕೃಪಾವರಗಳನ್ನು ಒದಗಿಸು. ನಮ್ಮ ಅಗತ್ಯಗಳನ್ನು ಸ್ಪಂದಿಸು. ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಸ್ವರೂಪವನ್ನು ದಯಪಾಲಿಸು. ನಮ್ಮ ಪಾಪಗಳಿಂದ ನಾವು ಬಿಡುಗಡೆಗೊಳಿಸಿ ಪಾಪದ ಸಂಪೂರ್ಣ ನಾವು ಬಂಧಿತರಾಗಿರುವಾಗ ಅದನ್ನು ನಾವು ಬಿಡಿಸಿ ನಮ್ಮನ್ನು ನಿನ್ನ ಮಾರ್ಗದಲ್ಲಿ ನಡೆಸುತ್ತೇವೆ. ನಮಗೆ ಮಾಡಿದಂತಹ ಅದ್ಭುತಗಳು, ಮಹತ್ವಗಳು, ನೀವು ಅನುಗ್ರಹಿಸಿದಂತಹ ಆಶೀರ್ವಾದಗಳಿಗಾಗಿ ಉಪಕಾರಗಳನ್ನು ಹೇಳುತ್ತೇವೆ. ನಮ್ಮನ್ನು ಸಾಕುತ್ತಾ ಸಾಕುತ್ತಾ ಪೋಷಿಸುತ್ತಾ ಅದಕ್ಕೋಸ್ಕರವಾಗಿ ನಿಮಗೆ ಅನಂತವನ್ನು ನಿನ್ನ ಶುಭ ಕೃಪೆಯನ್ನು ನಮಗೆ ಅನುಗ್ರಹಿಸಬೇಕು. ನಮ್ಮ ಎಲ್ಲ ಅಗತ್ಯಗಳಿಗೋಸ್ಕರವಾಗಿ ಸ್ಪಂದಿಸುವ ನಮ್ಮನ್ನು ನಡೆಸುತ್ತಿರುವುದಕ್ಕೋಸ್ಕರವಾಗಿ ನೀವು ವಂದಿಸುತ್ತೇವೆ. ಸಮಯದಲ್ಲಿ ಪ್ರಸನ್ನನಾಗಿದ್ದು ಯಾರನ್ನೆಯೂ ಘನತೆಯನ್ನು ಸ್ವೀಕರಿಸಿ ನಮ್ಮೆಲ್ಲ ವಿಧವಾದಂತಹ ಜೀವಿತದ ಪ್ರತಿನಿತ್ಯವಾಗಿ ನಮ್ಮ ಸಂಗಡಿಯಾಗಿರುವುದು ನಿನ್ನದಾಗಿ ನಾವು ಜೀವಿಸಿ ಇದರಲ್ಲಿ ಮಾದರಿಯಾಗಿರುವ ನಮಗೆ ಶಕ್ತಿಯನ್ನು ಅನುಭವಿಸಿ ನಿನ್ನ ಮಕ್ಕಳು ನಿನ್ನ ದಾಸವಾದ ನಮಗೆ ನಿನ್ನದಾಗಿ ಹೋಗುವುದಕ್ಕೆ ನಮಗೆ ಶಕ್ತಿಯನ್ನು ನಿನ್ನ ಉತ್ತೇಜನವನ್ನು ದಯಪಾಲಿಸುತ್ತಾರೆ. ನಮ್ಮನ್ನು ಹರಸಿ ನಮ್ಮ ಕುಂದು ಬಾಧೆಗಳನ್ನು ನೀಗಿಸಿ ನಮ್ಮ ಬಲಹೀನತೆ ನ್ಯೂನತೆಗಳನ್ನು ನಾವು ಹೊರತು ಸಶಕ್ತರನ್ನಾಗಿಸುವುದಾಗಿ ಸಹ ಪ್ರಾರ್ಥಿಸುತ್ತೇವೆ. ಎಲ್ಲ ಕನವು ಹಾಗೂ ಮಹಿಮೆಯನ್ನು ಒಬ್ಬರಿಗೆ ಸಲ್ಲಿಸುತ್ತಾರೆ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಇದಕ್ಕೆ ನೇಮಕವಾದ ವೇದವನ್ನು ಆಚರಿಸೋಣ. ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇವರುಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನು, ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಯಾಕೆಂದರೆ ನಮಗೆ ಒಂದೇ ದೇಹ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ
ಅದು ಸಮಾಜ ಸೇವೆಯ ರೂಪವಾಗಿದ್ದರೆ ಸಮಾಜ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವುದರಲ್ಲೂ ಬುದ್ಧಿ ಹೇಳುವುದರಲ್ಲೂ ನಿರತನಾಗಿರಲಿ. ದಾನ ಕೊಡುವವರು ಯಥಾರ್ಥ ಮನಸ್ಸಿಂದ ಕೊಡಲಿ. ಹಿರಿತನ ನಡೆಸುವುದು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವುದು ಸಂತೋಷವಾಗಿ ಮಾಡಬೇಕು ಎಂಬುದೇ ವಾಕ್ಯಗಳನ್ನು ಆಶೀರ್ವದಿಸಿ. ಇಂಥ ಒಳ್ಳೆಯ ಸಮಯಗಳು ಈಶ್ವರಿ ಬಳಿಗಳ ನೀತಿಯನ್ನು ಮಾಡುವ ಮೂಲಕ ನಾವು ದೇವರ ವಾಪಸ್ಸಿಗೆ ಸಿದ್ಧ. ವಾಕ್ಯದ ಧ್ಯಾನವನ್ನು ಮಾಡಿದ ನಮಗೆ ನಿನ್ನ ವಾಕ್ಯದ ಅರ್ಥಗಳನ್ನು ನಮಗೆ ತಿಳಿಸುವಾಗ ನಾವು ಶ್ರದ್ಧೆ ಭಯ ಭಕ್ತಿ ಆಸಕ್ತಿಯಿಂದ ಆಲಿಸುವಂತೆಯೂ ಕೇಳಿದಂತಹ ವಾಕ್ಯಗಳನ್ನು ನಿನ್ನ ನಾಮದ ಮಹಿಮೆಗಾಗಿ ಘನತೆಗಾಗಿ ಅಳವಡಿಸಿಕೊಂಡು ಜೀವಿಸುವುದಕ್ಕೆ ಸಹಾಯವನ್ನು ಮಾಡಿಸುತ್ತದೆ. ನಿನ್ನ ವಾಕ್ಯದ ಬೋಧನೆ ನಮ್ಮ ಕಾಲಿಗೆ ದೀಪ, ನಮ್ಮ ದಾರಿಗೆ ಬೆಳಕಾಗಿರಲಿ. ಯೇಸುವಿನ ಮೂಲಕ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಪ್ರೀತಿಯುಳ್ಳ ಸಭೆಯವರೆಲ್ಲರಿಗೂ ಸ್ವಾಗತ ಮತ್ತು ಈ ಸಂಜೆಯ ವಂದನೆಗಳು ಮೂಲಕವಾಗಿಯೂ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ರೋಮಾಪುರದವರಿಗೆ ಅವರ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದ ಕಡೆಯ ಸಾಲನ್ನು ಗಮನಿಸುವಾಗ ಅಲ್ಲಿ ತಿಳಿಸಿದರೆ, ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು. ಆರಾಧನೆ ಮಾಡಲಿಕ್ಕೆ ನಾವು ಆಲಯಕ್ಕೆ ಬರುವಾಗ, ಆರಾಧನೆಯನ್ನು ನಾವು ಆಲಯದಲ್ಲಿ ಸೇರುವಾಗ
ಈ ಆರಾಧನೆ ದೇವರಿಗೆ ಸಮರ್ಪಣವಾದ ಆ ಆರಾಧನೆಯ ಕೇಂದ್ರವೆಂದು ದೇವರಾಗಿರುತ್ತದೆ. ಆರಾಧನೆಯ ಆ ಅರ್ಹತೆ ಯೋಗ್ಯತೆಯನ್ನು ಪಡೆದುಕೊಳ್ಳುವುದಕ್ಕೆ ದೇವರೊಬ್ಬನಿಗೆ ಅದು ಸೀಮಿತ, ದೇವರೊಬ್ಬನಿಗೆ ಮಾತ್ರ ಅದು ಪ್ರತ್ಯೇಕವಾದ. ನಾವು ಆರಾಧನೆ ಮಾಡುವಂಥದ್ದು ದೇವರನ್ನು ಹೊಗಳುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಕೊಂಡಾಡುವುದಕ್ಕೆ, ದೇವರ ನಾಮವನ್ನು ಸ್ಮರಿಸುವುದಕ್ಕೆ, ದೇವರ ನಾಮವನ್ನು ನಾವು ಉಚ್ಚರಿಸುವುದಕ್ಕೆ, ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ, ದೇವರಿಂದ ಆಶೀರ್ವಾದವನ್ನು ಹೊಂದುವುದಕ್ಕೆ, ದೇವರ ದರ್ಶನವನ್ನು ನಾವು ಪಡೆಯುವುದಕ್ಕೆ ದೇವರನ್ನು ಆರಾಧಿಸ್ತೇವೆ. ದೇವರ ಚಿತ್ರವನ್ನು ತಿಳಿಯುವುದಕ್ಕೂ ಸಹ ನಾವು ಆರಾಧಿಸ್ತೇವೆ. ಇಂತಹ ಆರಾಧನೆಯನ್ನು ಮಾಡಬೇಕಾದಂತಹ ದೇವ ಜನರು ಅವರು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಎಂಬುದಾಗಿ ನೋಡುವಾಗ ಅಲ್ಲಿನ 3ನೇ ಸಾಲು ಹೇಳ್ತದೆ, ನೀವು ನಿಮ್ಮ ನಿಮ್ಮ ದೇವರನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಲಿ. ಸತ್ತು ಹೋದಂತಹ ಗಣಗಳಾಗಿ ಅರ್ಪಿಸಲಿ ಎಂಬುದಾಗಿ ಹೇಳಿಲ್ಲ. ಬದಲಾಗಿ ಜೀವಂತವಾಗಿರುವಂತಹ ನಮ್ಮ ದೇವರುಗಳನ್ನು ನಾವು ದೇವರಿಗೆ ಮೀಸಲಿಡಬೇಕು, ದೇವರಿಗೆ ಮೆಚ್ಚುಗೆಯಾಗಿ ನಾವು ಅದನ್ನು ಇಡಬೇಕು ಎಂಬುದಾಗಿ ಸಜೀವ ಯಜ್ಞವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಎಂಬುದಾಗಿ ವಾಕ್ಯ ಹೇಳಿದೆ. ಹಾಗಾದರೆ ಆರಾಧನೆಯಿಂದ ನಾವು ಬರುವಂತಹ ವೇಳೆಯಲ್ಲಿ ಮೊದಲು ನಮಗೆ ಸಿದ್ಧತೆ ಇರಬೇಕು, ಆಮೇಲೆ ಶುದ್ಧತೆ ಇರಬೇಕು. ಮೊದಲು ಆರಾಧನೆ ನಾವು ಬರುವಾಗ ಸಿದ್ಧತೆ ಇರಬೇಕು, ತದನಂತರದಲ್ಲಿ ನಮಗೆ ಶುದ್ಧತೆಯು ಇರಬೇಕು. ಸಿದ್ಧತೆ ಎನ್ನುವಂಥದ್ದು ನಾವು ದೇವರನ್ನು ಎದುರುಗೊಳ್ಳುವುದಕ್ಕೆ ಹೋಗುವಂತ ವೇಳೆಯಲ್ಲಿ, ದೇವರ ದರ್ಶನವನ್ನು ಪಡೆಯುವುದಕ್ಕೆ ನಾವು ಹೋಗುವಂತ ವೇಳೆಯಲ್ಲಿ, ಇಲ್ಲವೇ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಹೋಗುವಂತ ವೇಳೆಯಲ್ಲಿ, ಇಲ್ಲವೇ ದೇವರ ಆಲಯಕ್ಕೆ ಬರುವಂತ ವೇಳೆಯಲ್ಲಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು. ಪರೀಕ್ಷೆಗೆ ಮಕ್ಕಳು ಸಿದ್ಧರಾಗುವ ಹಾಗೆ, ಇಲ್ಲವೇ ನಾವೊಂದು ಶುಭ ಕಾರ್ಯಗಳಿಗೋ ಯಾವುದೋ ಒಂದು ಕಾರ್ಯಕ್ಕೆ ನಾವು ಹೋಗುವಾಗ ನಮ್ಮನ್ನು ನಾವು ಹೇಗೆ ಸಿದ್ಧಪಡಿಸಿಕೊಳ್ಳುತ್ತೇವೆ, ಇಲ್ಲವೇ ನಮ್ಮ ಕೆಲಸದ ನಿಮಿತ್ತವಾಗಿ ನಾವು ಆ ಕೆಲಸ ಸಂಪೂರ್ತಿಯಾಗಿ ಅಚ್ಚುಕಟ್ಟಾಗಿ ಅವೆಲ್ಲವೂ ಮೂಡಿ ಬರಬೇಕು, ನೆರವೇರಬೇಕು ಎಂಬುದಾಗಿ ಹೇಗೆ ನಾವು ಸಿದ್ಧರಾಗ್ತೇವೆ, ಹಾಗೆ ಆಲಯಕ್ಕೆ ಬರುವಾಗ, ಆರಾಧನೆಗೆ ಬರುವಾಗ ನಾವು ಸಿದ್ಧರಾಗಬೇಕು. ಸಿದ್ಧರಾಗುವಂಥದ್ದು ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು ಮತ್ತು ದೈಹಿಕವಾಗಿಯೂ ಸಿದ್ಧರಾಗಬೇಕು. ಇಂದು ನಾವು ಶುಕ್ರವಾರ ಸಂಜೆಯ ಆರಾಧನೆ ನಾವು ಮಾಡುತ್ತೇವೆ, ಭಾನುವಾರದ ಬೆಳಗ್ಗೆ ನಾವು ಆರಾಧನೆ ಮಾಡುತ್ತೇವೆ. ಆದರೆ ನಮ್ಮ ಹಿಂದಿನ ದಿನದಿಂದಲೇ ನಮ್ಮ ಸಿದ್ಧತೆಯು ಪ್ರಾರಂಭವಾಗಬೇಕು. ಹೇಗೆ ಸಿದ್ಧತೆಯನ್ನು ಪ್ರಾರಂಭ ಮಾಡಬೇಕು? ನಮಗೆ 7 ಗಂಟೆ ಸಮಯ ಶುಕ್ರವಾರ ಸಂಜೆ ನಮಗೆ ಆರಾಧನೆ ಇದೆ ಎಂಬುದಾಗಿ ನಾವು ನೋಡುವಾಗ ಹಿಂದಿನ ದಿನದಿಂದಲೇ ನಮ್ಮನ್ನು ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು. ಇಲ್ಲವೇ ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ಅಥವಾ ಯಾವುದೊಂದು ಸಮಯದಲ್ಲಿ ನಾವು ಆರಾಧನೆಗೆ ಸೇರಿಕೊಳ್ಳಬೇಕೆಂಬುದಾಗಿ ನೋಡುವಾಗ ಶನಿವಾರ ದಿನದಿಂದ ನಾವೇ ಮಾಡಬೇಕು, ಸಿದ್ಧರಾಗಬೇಕು. ಆ ಸಿದ್ಧತೆ ಎನ್ನುವಂಥದ್ದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ದೇವರನ್ನು ಎದುರುಗೊಳ್ಳುವುದಕ್ಕೆ ನಾವು ಸಿದ್ಧರಾಗಬೇಕು, ದೇವರ ದರ್ಶನವನ್ನು ಪಡೆಯುವುದಕ್ಕೆ ಸಿದ್ಧರಾಗಬೇಕು, ದೇವರ ವಾಕ್ಯ ನಮಗೆ ಏನು ಬೋಧಿಸುತ್ತದೆ ಎಂಬುದಾಗಿ ನಾವು ಸಿದ್ಧರಾಗಬೇಕು, ದೇವರನ್ನು ಹೇಗೆ ನಾವು ಆರಾಧನೆ ಮಾಡಬೇಕು ಎನ್ನುವಂಥದ್ದು ನಾವು ಸಿದ್ಧ ಮಾಡಬೇಕು. ಹಾಗಾದ್ರೆ ನಮ್ಮ ಮಾನಸಿಕ ಮತ್ತು ದೈಹಿಕ ಸಿದ್ಧತೆ ದೇವರನ್ನು ಎದುರುಗೊಳ್ಳುವಾಗ ದೇವರು ನಮ್ಮನ್ನು, ನಮ್ಮ ಆರಾಧನೆಯನ್ನು ಮೆಚ್ಚುವನಾಗಬೇಕು. ನಾವು ಒಂದು ಮದುವೆಯ ಕಾರ್ಯಗಳಾಗಿ ಗಮನಿಸುವಾಗ ಅಥವಾ ನಾವು ಯಾವುದೋ ಒಂದು ಕಾರ್ಯವನ್ನು ಯೋಚನೆ ಮೂಲಕವಾಗಿ ಇಟ್ಟುಕೊಳ್ಳುವಾಗ ಅದರ ಸಿದ್ಧತೆ ಮಾಡಿಕೊಳ್ಳಬೇಕು. ಉದಾಹರಣೆಗೆ ಮದುವೆ ಕಾರ್ಯಗಳಾಗಿ ನೋಡುವಾಗ ನಾವೇನ್ ಮಾಡ್ತೇವೆ, ಮೊದಲು ಮಾತುಕತೆ, ಹುಡುಗ ಹುಡುಗಿಯನ್ನು ನೋಡುವುದು, ಹುಡುಗಿ ಹುಡುಗನ ನೋಡುವುದು, ಆಮೇಲೆ ಮಾತುಕತೆಗಳನ್ನು ಮಾಡುವಂಥದ್ದು, ಚರ್ಚೆಗಳನ್ನು ಮಾಡುವುದು, ನಿರ್ಧಾರಗಳನ್ನು ತೀರ್ಮಾನಗಳನ್ನು ಕೈಗೊಳ್ಳುವುದು, ಆಮೇಲೆ ಏನ್ ಮಾಡ್ತಾರೆ, ಪತ್ರಿಕೆಗಳನ್ನು ಮುದ್ರಿಸ್ತಾರೆ, ಆಹ್ವಾನ ಮಾಡ್ತಾರೆ, ಅಡುಗೆ ನೋಡಿಗಳು, ಅಲಂಕಾರಗಳು, ಈ ತರ ಎಲ್ಲ ಸಿದ್ಧತೆಗಳಾಗ್ತದೆ. ಯಾಕೆ? ಮದುವೆ ಚಂದವಾದಂತ ರೀತಿಯಲ್ಲಿ ಮೂಡಿ ಬರಬೇಕು, ಅಲಂಕಾರ ಸುಂದರಮಯವಾಗಿರಬೇಕು, ಊಟ ಉಪಚಾರಗಳು ರುಚಿಕರವಾಗಿ ಸ್ವಾದವಾಗಿರಬೇಕು. ಒಟ್ಟಿನಲ್ಲಿ ಸಂಭ್ರಮದ ಆಚರಣೆ ಎಲ್ಲರನ್ನೂ ಮೆರುಗುಗೊಳಿಸಬೇಕು, ಎಲ್ಲರಿಗೂ ಮುದ ನೀಡಬೇಕು, ಎಲ್ಲರೂ ಮೆಚ್ಚುವರಾಗಬೇಕು. ಬಂದಂತವರೆಲ್ಲರೂ ಸಹ ಚಿಕ್ಕಂದಿನಿಂದ ದೊಡ್ಡದ ತನಕ ಎಲ್ಲ ಕೆಲಸ ಕಾರ್ಯಗಳು ಹೊಗಳುವಂತಿರಬೇಕೆಂಬ ಹಾಗೆ ದೇವರ ನಾಮವನ್ನು ಹೊಗಳುವುದಕ್ಕೆ, ದೇವರನ್ನು ದರ್ಶನ ಪಡೆಯುವುದಕ್ಕೆ, ದೇವರೊಂದಿಗೆ ನಾವು ಮಾತನಾಡುವುದಕ್ಕೆ, ದೇವರ ವಾಕ್ಯದ ಮೂಲಕ ದರ್ಶನ ಪಡೆಯುವುದಕ್ಕೆ ಆಲಯಕ್ಕೆ ಬರುವಾಗ ನಾವೇನು ಮಾಡಬೇಕು, ಸಿದ್ಧರಾಗಿ ಬರಬೇಕು. ತಡವಾಗಿ ಹೋಗುವಂಥವ್ರು ನಾವಾಗಿರಬೇಕು. ತಡವಾಗಿ ಬರುವುದಕ್ಕೆ ಏನು ಕಾರಣ ಹೇಳಿದ್ರೆ, ಮನೆಯಲ್ಲಿ ನೀರಿಲ್ಲ,
ಮನೆಯಲ್ಲಿ ಕೆಲಸವಿತ್ತು, ನನಗೆ ಬೇರೊಂದು ಕಾರ್ಯವಿತ್ತು, ಒತ್ತಡವಿದೆ, ನನಗೆ ಯಾವುದೋ ಅಡಚಣೆ ಇದೆ ಎಂಬುದಾಗಿ ಇದೆಲ್ಲ ರೆಡಿಮೇಡ್ ಆನ್ಸರ್ಗಳು ನಮ್ಮ ಬಾಯಿಯಲ್ಲಿ ತುಂಬ ತುದಿಯಲ್ಲೇ ಇರ್ತದೆ. ಆದರೆ ಒಂದು ನಿಮಿಷ ಆಪರೇಷನ್ ಲೇಟ್ ಆದ್ರೆ ಏನಾಗ್ತದೆ, ಪೇಷಂಟ್ ಸತ್ತೋಗ್ತಾರೆ ಎಂಬುದಾಗಿ ಹೇಳುವಾಗ ಏನ್ ಮಾಡ್ತಾರೆ, ಅರ್ಧ ನಿಮಿಷ ಬೇಗನೆ ಸ್ಟಾರ್ಟ್ ಮಾಡಿ ಎಂಬುದಾಗಿ ಡಾಕ್ಟರ್ ನಾವು ತಿಳಿಸ್ತೇನೆ, ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಆದರೆ ಆದಾಯಕ್ಕೆ ಹದವಾಗಿ ಬರುವಂತಾಗಿದ್ದರೆ ಅದು ಯಾವುದು ಸಹ ತಪ್ಪಿರುವುದಿಲ್ಲ ಅಥವಾ ಅದನ್ನ ಸರಿ ಎಂಬುದಾಗಿರುತ್ತೆ. ಹಾಗಾದ್ರೆ ನಮ್ಮ ಸಿದ್ಧತೆ ಹೇಗಿರುತ್ತದೆ? ಇಲ್ಲವೇ ನಾವು ಫಿಲಂ ಥಿಯೇಟರ್ ಹೋಗ್ಬೇಕಾದ್ರೆ ಸಮಯಕ್ಕಿಂತಲೂ ಇನ್ನೂ ಮುಂಚಿತವಾಗಿ ಸಾಲಿನಲ್ಲಿ ನಿಂತು ಟಿಕೆಟ್ ಕೇಳ್ತೇವೆ, ಟಿಕೆಟ್ ಆಗಿ ನಾವು ಸಾಲಿನಲ್ಲಿ ನಿಲ್ತೇವೆ. ಆದರೆ ಆದಾಯಕ್ಕೆ ಬರುವಾಗ ಸಾಲಿನಲ್ಲಿಯೂ ನಿಲ್ಲುವುದಿಲ್ಲ, ತಡವಾಗಿ ಬರುವುದು ಅದು ಸರ್ವಸಾಧಾರಣವಾಗಿರುತ್ತದೆ. ಆದರೆ ಇದು ವಿವೇಕಪೂರ್ವಕವಾದ ಆರಾಧನೆ ಅಲ್ಲ. ಇನ್ನು ಎರಡನೆಯದಾಗಿ ನೋಡುವಾಗ ನಾವು ಶುದ್ಧತೆ ಬೇಕು. ಶುದ್ಧತೆ ಯಾಕೆ ಬೇಕು ಎಂಬುದಾಗಿ ನೋಡುವಾಗ ಮೋಶೆ ಮುಖಾಂತರವಾಗಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನೋಡುವುದಾದ್ರೆ, ದೇವರ ಆರಾಧನೆಗೆ ಸಭೆ ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳ್ರಿ ಎಂಬುದಾಗಿ ಇಸ್ರಾಯೇಲರಿಗೆ ಮೋಶೆ ಹೇಳ್ತಾನೆ. ಯಾಕೆ ಶುದ್ಧ ಮಾಡಿಕೊಳ್ಳ್ರಿ? ಅವರ ಕೈಗಳು ಅಶುದ್ಧವಾಗಿರಬಹುದು, ಅವರ ದೇಹ ಅಶುದ್ಧವಾಗಿರಬಹುದು, ಅವರ ಮನಸ್ಸು, ಅವರ ಹೃದಯ ಅಶುದ್ಧವಾಗಿರಬಹುದು. ಅಂದ್ರೆ ಅವರು ಕೆಲಸ ಮಾಡಿ ಬೆವರು ಸುರಿಸಿದ್ದಾರೆ, ಆ ಶುದ್ಧತೆ ಅಲ್ಲ. ಕೈಗಳಿಂದ ಕೊಲೆ ಮಾಡಿ ಅವರ ಕೈಗಳು ರಕ್ತಮಯವಾಗಿರುತ್ತದೆ. ಹಾಗಾಗಿ ನೀವು ಶುದ್ಧ ಮಾಡಿಕೊಳ್ಳ್ರಿ ಎಂಬುದಾಗಿ. ನಾವು ಕಾಲಿನಲ್ಲಿ ಏನೊಂದು ಪಾಪ ಕೃತ್ಯಗಳನ್ನು ಮಾಡಿದ್ದೇವೆ, ಅದನ್ನು ನೀವು ಶುದ್ಧ ಮಾಡಿಕೊಳ್ಳ್ರಿ. ನಿಮ್ಮ ಹೃದಯ, ನಿಮ್ಮ ಮನಸ್ಸು ಕೆಟ್ಟ ಆಲೋಚನೆಗಳಿಂದ ಅಶುದ್ಧವಾಗಿದೆ, ಅಪವಿತ್ರವಾಗಿದೆ, ಅದರಿಂದ ನೀವು ಶುದ್ಧವಾಗಿದೆ ಎಂಬುದಾಗಿ. ನಿಮ್ಮ ಬಾಯಿ ಮಾತುಗಳು, ನಿಮ್ಮ ತುಟಿಗಳ ಪ್ರತಿಯೊಂದು ಪದಗಳು ಎಲ್ಲವೂ ಇತರರನ್ನು ನಿಂದಿಸುವುದಕ್ಕೆ, ಶ್ರಮಿಸುವುದಕ್ಕೆ, ಇಲ್ಲವೇ ಅನೇಕ ವಿಧವಾದಂತಹ ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ, ಇತರರನ್ನು ದುಃಖಪಡಿಸುವುದಕ್ಕೆ ಒಳಗಾಗಿರುವುದರಿಂದ ಶುದ್ಧ ಮಾಡಿಕೊಳ್ಳ್ರಿ ಎಂಬುದಾಗಿ. ಯಾಕಂದ್ರೆ ಆರಾಧನೆಗೆ ಬರುವಾಗ ನಾವು ಕೊಳೆಯಾಗಿದ್ದೇವೆ, ನಮ್ಮ ಬೆವರು ಬಹಳ ವಾಸನೆ ಇದೆ, ಅಥವಾ ನಮಗೆ ಹಲವು ರೀತಿಯಾದಂತಹ ಕಷ್ಟಗಳು, ಸಮಸ್ಯೆಯಿಂದಾಗಿ ನಾವು ಸ್ನಾನ ಮಾಡಲಿಲ್ಲ, ಅಥವಾ ನಾನು ಮಾರ್ಕೆಟ್ ಹೋಗಿ ನಮಗೆ ಲೇಟ್ ಆಯಿತು, ಅಥವಾ ಮಾರ್ಕೆಟ್ ನಮಗೆ ಕೆಲಸ ಇತ್ತು, ಅಥವಾ ನಮಗೆ ಉದ್ಯೋಗದ ನಿಮಿತ್ತವಾಗಿ ನಾವು ಬರಲಿಲ್ಲ, ಹಲವು ರೀತಿಯಾದಂತಹ ಕಾರಣಗಳು ಹೇಳ್ತೇವೆ. ಆದರೆ ಆ ಕಾರಣಗಳು ದೇವರು ಮುಂದೆ ಸಿಗುವುದಿಲ್ಲ. ದೇವರು ನಮ್ಮಿಂದ ಬಯಸುವಂಥದ್ದು ಅವನ ಮಾತಿನಂತೆ, ಅವನ ಇಚ್ಛೆಯಂತೆ ನಾವು ನಡೆದುಕೊಳ್ಳುವುದೇ. ನಮ್ಮ ಮಾತು ಯಾವುದು ದೇವರು ಕೇಳುವುದಿಲ್ಲ, ದೇವರ ಮಾತಿನಂತೆ ನಾವು ಕೇಳುವುದು. ಹಾಗಾಗಿ ನಮ್ಮ ಶುದ್ಧತೆ ಇರುವಂಥದ್ದು ನಮ್ಮ ಪಾಪಮಯವಾದಂತಹ ಜೀವಿತವನ್ನು ನಾವು ತ್ಯಜಿಸಿ, ನಮ್ಮಿಂದ ಆದಂತಹ ಎಲ್ಲ ಪಾಪಕೃತ್ಯಗಳ ನಿಮಿತ್ತವಾಗಿ ನಾವು ಮೊದಲೇ ದೇವರ ಬಳಿಯಲ್ಲಿ ಶುದ್ಧರಾಗಿ ತದನಂತರದಲ್ಲಿ ಆಲಯಗಳಿಗೆ ಪ್ರವೇಶ ಮಾಡಿ. ಮೋಶೆ ದೇವರನ್ನು ಸಂದರ್ಶಿಸುವಂತಹ ವೇಳೆಯಲ್ಲಿ ದೇವರು ಮೋಶೆಗೆ ಅಂತ ಹೇಳ್ತಾನೆ, ಬೆಟ್ಟದ ಮುಳ್ಳಿನ ಪೊದೆಯಲ್ಲಿ ಸಿಕ್ಕಿದಾಗ ಸೀನಾಯಿ ಬೆಟ್ಟದಲ್ಲಿ ಏನ್ ಹೇಳ್ತಾನೆ, ನಿನ್ನ ಕೆಳಗಳನ್ನು ಅಲ್ಲಿಟ್ಟು. ಯಾಕೆ? ನೀವು ನಿಂತಿರುವ ಸ್ಥಳ ಪರಿಶುದ್ಧವಾದ ಸ್ಥಳ. ಹಾಗಾದ್ರೆ ದೇವರಿರುವಂತಹ ಈ ಆಲಯ, ದೇವರು ವಾಸ ಮಾಡುವಂತಹ ಈ ಆಲಯ ಪರಿಶುದ್ಧವಾದದ್ದು. ದೇವರು ಆ ಪರಿಶುದ್ಧ ಸ್ಥಳಕ್ಕೆ ಯಾರನ್ನು ಮಾತ್ರ ಕರೀತಾನೆ? ಮೋಶೆಯನ್ನು ಮಾತ್ರ ಕರೀತಾನೆ. ಬೆಟ್ಟದಲ್ಲಿ ದೇವರನ್ನು ಸಂಧಿಸುವುದಕ್ಕೆ ಹೋದದ್ದು ಇಸ್ರಾಯೇಲ್ ಜನರೆಲ್ಲ ಹೋದ್ರ? ಇಲ್ಲ, ಎಲ್ಲ ಹೋಗಿಲ್ಲ. ಯಾರು ಹೋದದ್ದು? ಮೋಶೆ ಕೂಡ ಏನ್ ಮಾಡ್ತಾನೆ, ಕೆಳಗಳನ್ನು ಮೆಟ್ಟಿ ನಿಂತಿರುವಾಗ ದೇವರು ಹೇಳ್ತಾನೆ, ನಿನ್ನ ಕೆಳಗಳನ್ನು ಅಲ್ಲೇ ಬಿಡು, ನಿಂತಿರುವ ಸ್ಥಳ ಪರಿಶುದ್ಧವಾದ. ಆದ್ರೆ ಈ ಪರಿಶುದ್ಧವಾದ ಸ್ಥಳಕ್ಕೆ ಬರುವಾಗ ನಾವು ಹೇಗೆ ನಮ್ಮ ಕೆಳಗಳನ್ನು ಹೊರಗಡೆ ಬಿಟ್ಟು ಆಲಯಗಳಿಗೆ ಪ್ರವೇಶ ಮಾಡ್ತೇವೆ, ನಮ್ಮ ಹೃದಯದೊಳಗಿರುವಂತಹ ಪಾಪಮಯವಾದಂತಹ ಕೆಳಗಳನ್ನು ನಾವೇನ್ ಮಾಡಬೇಕಂದ್ರೆ ತೆಗೆದು ಹಾಕಿ ಆಲಯಗಳಿಗೆ ಬರಬೇಕು ಎಂಬುದಾಗಿ ದೇವರ ವಾಕ್ಯವನ್ನು ಹೇಳ್ತಾರೆ. ನಮ್ಮಿಂದ ಬಯಸುವುದು ದೇವರು ನಾವು ಸಜೀವ ಯಜ್ಞವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವಾಗ ನಮ್ಮ ಬಾಹ್ಯಾಚಾರಗಳಿಂದಲ್ಲ, ತೋರಿಕೆಯಿಂದಲ್ಲ, ಅಥವಾ ನಮ್ಮ ಹೇಳಿಕೆಗಳಿಂದಲ್ಲ, ಬದಲಾಗಿ ನಾವು ನಡೆದುಕೊಳ್ಳುವಂತಹ ರೀತಿಗಳಿಂದ, ನಮ್ಮ ವ್ಯಕ್ತಿತ್ವಗಳಿಂದ, ನಮ್ಮ ಸ್ವಭಾವದಿಂದ, ನಮ್ಮ ನುಡಿಗಳಿಂದ, ನಮ್ಮ ಕ್ರಿಯೆಗಳಿಂದ, ಅಥವಾ ನಮ್ಮ ಜೀವಿತದ ಮೂಲಕವಾಗಿ ನಾವು ದೇವರನ್ನು ಮೆಚ್ಚಿಸಬೇಕು. ದೇವರ ವಾಕ್ಯ ಹೇಳಿದೆ, ದೇವರನ್ನು ಆರಾಧಿಸುವವರು ಯಾವ ರೀತಿ ಆರಾಧಿಸಬೇಕು? ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನದಿಂದ ಗಮನಿಸೋಣ. 22 ಮತ್ತು 23. ಯೋಹಾನ
4:22 ಮತ್ತು 23 ವಚನ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ. ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು, ಅದಿರಲಿ ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಹಾಗಾದರೆ ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕು. ದೇವರು ದೋಷವಿಲ್ಲದವನಾದ ಕಾರಣ ನಾವು ದೋಷವಿಲ್ಲದವನಾಗಿ ಇರಬೇಕು. ಆದರೆ ನಾವು ಆಲಯಗಳಿಗೆ ಬರುವಾಗ, ಈ ವಾಕ್ಯವನ್ನು ಕೈಗಳಲ್ಲಿ ಎತ್ತಿಕೊಳ್ಳುವಾಗ, ಈ ವಾಕ್ಯವನ್ನು ಓದುವಾಗ ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮೀಯ ರೀತಿಯಲ್ಲಿ, ನಮ್ಮ ಅಂತರಂಗದಲ್ಲಿ ದೋಷವಿರುವಾಗ, ಪಾಪಮಯವಾದ ಜೀವಿತ ಇರುವಾಗ ದೇವರಿಗೆ ಅದು ಮಹಿಮೆ ತರುವುದಿಲ್ಲ, ದೇವರಿಗೆ ಅದು ತಲುಪುವಾಗೂ ಉಂಟಾಗುವುದಿಲ್ಲ. ಯಾರು ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುತ್ತೋ ಅವರು ನಿಜವಾದಂತಹ ದೈವ ಭಕ್ತರು ಎಂಬುದಾಗಿ ವಾಕ್ಯಭಾಗದಲ್ಲಿ ನಮಗೆ ತಿಳಿಸುತ್ತದೆ. ಹಾಗಾದ್ರೆ ನಾವು ಆರಾಧಿಸುವಂತ ದೇವರನ್ನು, ನಮ್ಮ ತಂದೆಯಾದ ದೇವರನ್ನು ನಾವು ಎದುರುಗೊಳ್ಳುವಾಗ ನಮ್ಮನ್ನು ಸಿದ್ಧಪಡಿಸಿಕೊಂಡು, ನಮ್ಮನ್ನು ಶುದ್ಧಪಡಿಸಿಕೊಂಡು ನಾವು ಆರಾಧನೆಗೆ ಆಲಯಗಳಿಗೆ ಬರಬೇಕು. ನಾವು ವಿನಾಕಾರಣ ನಾವು ಆಲಯಗಳಿಗೆ ಯಾವುದೇ ರೀತಿಯಾದಂತಹ ಅವಿವೇಕದಿಂದ, ಗಂಭೀರ ಮನೋಭಾವದಿಂದ ನಾವು ಪ್ರವೇಶಿಸುವುದಾದರೆ ದೇವರು ಮೋಶೆಗೆ ಹೇಳಿದಂತೆ ಏನು ಹೇಳ್ತಾನೆ? ನಿಮ್ಮ ಕೆರವನ್ನು ಅಲ್ಲೇ ಬಿಡಬೇಕಾಗಿರುತ್ತದೆ. ನಿಮ್ಮ ಪಾಪ ಕೃತ್ಯಗಳನ್ನು, ನಿಮ್ಮ ಪಾಪಮಯವಾದ ಜೀವಿತವನ್ನು ಆಲಯದ ಹೊರಗಿಟ್ಟು ಒಳಗಡೆ ಶುದ್ಧವಾಗಿ ಪವಿತ್ರವಾಗಿ ನೀವು ಬಂದ್ರಿ ಎಂಬುದಾಗಿ. ಹಾಗಾದ್ರೆ ಒಂದು ವೇಳೆ ನಾವು ಆ ರೀತಿಯಾಗಿ ಬರುವುದಾದರೆ ಅಪವಿತ್ರ ಮನೋಭಾವದಿಂದ, ಅಪರಿಶುದ್ಧತೆಯಿಂದ, ಯಾವುದೋ ರೀತಿಯಾದಂತಹ ದೇವರಿಗೆ ಅವಮಾನವನ್ನು, ಅಪಕೀರ್ತಿಯನ್ನು ಉಂಟು ಮಾಡುವಂತ ರೀತಿಯಲ್ಲಿ, ದೇವರ ನಾಮವನ್ನು ನಾವು ಅಲ್ಲಬೇಕುವಂತ ರೀತಿಯಲ್ಲಿ ಒಳಗೆ ಬರುವುದಾದರೆ ನಮಗಾಗಲಿ ಉಂಟಾಗುವ ಪರಿಸ್ಥಿತಿಯು, ಸ್ಥಿತಿಗತಿಯು ಏನು ಎಂಬುದಾಗಿ ಗಮನಿಸುವಾಗ ಸಮುವೇಲನ ಮೊದಲನೇ ಗ್ರಂಥ 2ನೇ ಅಧ್ಯಾಯಗಳಲ್ಲಿ 3ನೇ ಅಧ್ಯಾಯಗಳಲ್ಲಿ ನಮಗೆ ಉತ್ತರ ಸಿಗುತ್ತದೆ. ಸಮುವೇಲನ ಮೊದಲನೆಯ ಗ್ರಂಥ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಗಮನಿಸುವಾಗ, ಸಮುವೇಲನ ಮೊದಲನೇ ಗ್ರಂಥ 2ನೇ ಅಧ್ಯಾಯದ 12ನೇ ವಚನದಿಂದ ಮುಂದುವರಿಸಿ ನಾವು ಗಮನಿಸುವಾಗ, ಏಲಿಯ ಮಕ್ಕಳು ಬಹು ದುಷ್ಟರಾಗಿರುವುದಾಗಿದೆ. ಯಾರು ಈ ಏಲಿ? ಏಲಿ ಯಾರು? ಯಾರು ಏಲಿ? ಯಾರು ಏಲಿ? ಯಾರು? ಯಾರಲ್ಲ ಅಂದ್ರೆ ನನಗೆ ತೋರಿಸ್ತಾ ಇದ್ರಲ್ಲ, ಯಾರು? ಅಯ್ಯೋ, ಯಾರೆಲ್ಲ ಮಕ್ಕಳು ಬಹು ದುಷ್ಟರಾಗಿದ್ರು, ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಬೇರೆ ನೋಡಿ, ಸಾಮಾನ್ಯ ಮನುಷ್ಯರ ವಿಷಯದಲ್ಲಿ ದೇವರು ಮಾತಾಡ್ತಿಲ್ಲ. ಯಾರ ವಿಷಯದಲ್ಲಿ ಮಾತಾಡ್ತಾನೆ? ಒಬ್ಬ ಯಾಜಕನ ವಿಷಯದಲ್ಲಿ, ಒಬ್ಬ ಸಭಾಪಾಲಕನ ಮಕ್ಕಳ ವಿಷಯದಲ್ಲಿ ಯಾರು ಮಾತನಾಡ್ತಾ ಇದ್ದಾನೆ? ಆ ಆಲಯಕ್ಕೆ ಸಂಬಂಧಪಟ್ಟಂತ, ದೇವರ ಯಜ್ಞಕ್ಕೆ ಸಂಬಂಧಪಟ್ಟಂತ, ದೇವರ ಆರಾಧನೆಗೆ ಸಂಬಂಧಪಟ್ಟಂತ, ದೇವರ ನಾಮಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಏಲಿಯ ಮಕ್ಕಳು ಏನ್ ಮಾಡಿದ್ರು? ಲಕ್ಷ್ಯವಿರುತ್ತಿರಲಿಲ್ಲ. ಅವರು ಬಹುದುಷ್ಟರಾಗಿದ್ದರು. ಆ ಮುಂದಿನ ವಚನಗಳನ್ನು ನೀವು ಗಮನಿಸುವಾಗ ಅವರ ದುರಾಚಾರ, ಅವರ ದುಷ್ಕೃತ್ಯ ದೇವರಿಗೆ ಕೋಪವನ್ನು ಎಬ್ಬಿಸಿತು. ದೇವರಿಗೆ ಬಹಳಷ್ಟು ಅಪಕೀರ್ತಿಯನ್ನು, ಅವಮಾನವನ್ನು ಅವರು ಯಜ್ಞದ ವಿಷಯದಲ್ಲಿ, ಆರಾಧನೆಗಳ ವಿಷಯದಲ್ಲಿ ಹಲವು ರೀತಿಯಾದಂತಹ ಪಾಪಮಯವಾದ ಜೀವಿತವನ್ನು ಮಾಡಿದ್ದರಿಂದ ಅವರಿಗೆ ಸಂಬಂಧ ಗತಿಯನ್ನು ನಾವು ಮುಂದಿನ ವರ್ಷಗಳಲ್ಲಿ ಗಮನಿಸ್ತೇವೆ. ವಚನಗಳನ್ನು 17ರಲ್ಲಿ ನೋಡುವಾಗ ಹೀಗೆ ಆ ಯೌವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು. ಏನೇ ಮಕ್ಕಳನ್ನು ಆತನಿಗೆ ತಿಳುವಳಿಕೆ ನೀಡಿದಾಗೂ ಸಹ, ದೇವರು ಎಚ್ಚರಿಕೆಯನ್ನು ಕೊಟ್ಟಾಗೂ ಸಹ ಅವರ ಪಾಪಮಯವಾದಂತಹ ಜೀವಿತ ಹೆಚ್ಚುತ್ತಲೇ ಹೋಯಿತು. ಏನೇ ಮಕ್ಕಳು ಆರಾಧನೆ ವಿಷಯದಲ್ಲಿ, ನೈವೇದ್ಯದ ವಿಷಯದಲ್ಲಿ, ದೇವರಿಗೆ ಸಮರ್ಪಿಸಿದಂತಹ ಕಾಣಿಕೆ ವಿಷಯದಲ್ಲಿ, ದೇವರಿಗೆ ಸಮರ್ಪಿಸಿದಂತಹ ಯಜ್ಞದ ವಿಷಯದಲ್ಲಿ, ಹೋಮದ ವಿಷಯದಲ್ಲಿ, ಹಲವು ರೀತಿಯಾದಂತಹ ಕ್ರಮಗಳ ವಿಷಯದಲ್ಲಿ ಅವರು ಬಹಳ ಅವಿಧೇಯತೆಯನ್ನು ತೋರಿದ್ದರಿಂದ, ದೇವರ ಮುಂದೆ ಅವರು ತುಚ್ಛೀಕಾರವನ್ನು ತೋರಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾದಂತಹ ವೇಳೆಯಲ್ಲಿ ಅವರಿಗೆ ಯಾವ ರೀತಿಯಾದಂತಹ
ಶಿಕ್ಷೆಯು ಅಥವಾ ಯಾವ ರೀತಿಯಾದ ಪರಿಸ್ಥಿತಿಯು ಒದಗಿ ಬಂದು ಎಂಬುದಾಗಿ ನೋಡುವಾಗ 25ನೇ ವಚನದಲ್ಲಿ ಗಮನಿಸಿದರೆ, ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವರು, ಮನುಷ್ಯನಿಗೆ ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವನೇ ಯಾರು ಎಂದು ಎಚ್ಚರಿಸಿದರು. ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಯಾಜಕರ ವರ್ಗದ ಸೇವೆಯಲ್ಲಿರುವಂತಹ ಏಲಿ ತನ್ನ ಮಕ್ಕಳ ಅಪರಾಧವನ್ನು, ಪಾಪಮಯವಾದ ಜೀವಿತವನ್ನು ಹೇಳಿ ಎಚ್ಚರಿಕೆಯನ್ನು ನೀಡಿದರೂ ಅವರೇನ್ ಮಾಡ್ತಾರೆ? ಅವರ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ದೇವರೇನ್ ಮಾಡ್ತಾನೆ? ದೇವರು ಸಮಯ ಕೊಡುವಂತ ಸಮಯವನ್ನು ಕೊಡ್ತಾನೆ. ತದನಂತರದಲ್ಲಿ ಆತನು ಹೇಳುವಂತಹ ಮಾತೇನೆಂದ್ರೆ 30ನೇ ವರ್ಷದಿಂದ ಮುಂದುವರಿಸಿ ನೋಡುವಾಗ 4ನೇ ಸಾಲನ್ನು ಗಮನಿಸಿ. 30ನೇ ವರ್ಷದ 4ನೇ ಸಾಲು, ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ ಅದು ನನಗೆ ದೂರವಾಗಿರಲಿ. ಏನು? ದೇವರಿಗೂ ದೇವರ ನಾಮಕ್ಕೂ ದೇವರ ಆರಾಧನೆಗೂ ದೇವರ ಗರ್ಭಗುಡಿಗೂ ತೋರಿಸುವಂತಹ ಆ ಪಾಪಮಯವಾದಂತಹ ಅಗೌರವವಾದಂತಹ ಅಪಕೀರ್ತಿಯನ್ನು ಮಾಡುವಂತಹ ಸಂಗತಿಗಳು ನನಗೆ ದೂರವಾಗಿರಲಿ. ಏನಂತ ಹೇಳ್ತಾರೆ? ನನ್ನನ್ನು ಸನ್ಮಾನಿಸುವವನು ಸನ್ಮಾನಿಸುವನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರವನ್ನು ಹೊಂದುವರು. ಆದರೆ ಏಲಿಯ ಮಕ್ಕಳಿಗೆ ಸಂಭವಿಸಿದಂತಹ ದುರ್ಗತಿ ಏನಂದ್ರೆ, ಅವರು ದೇವರನ್ನು ಸನ್ಮಾನಿಸದ ಕಾರಣ ಅವರಿಗೆ ಯಾವುದೇ ರೀತಿಯಾದಂತಹ ಮಾನವಿಲ್ಲದಂತೆ ದೇವರು ಅವರ ಗತಿಯನ್ನು ಏರ್ಪಡಿಸುತ್ತಾನೆ. ದೇವರನ್ನು ಅವರು ತಿರಸ್ಕರಿಸಿದ ಕಾರಣ, ತುಚ್ಛೀಕಾರದಿಂದ ಕಂಡಂತಹ ಕಾರಣ ಅವರ ಎಲ್ಲ ವಿಧವಾದಂತಹ ನಡವಳಿಕೆ ಅಪಕೀರ್ತಿಗೆ, ಅವಮಾನಕ್ಕೆ ಗುರಿಯಾಗುವುದರಿಂದ ದೇವರು ಅವರಿಗೆ ಸಲ್ಲಿಸುವಂತಹ ಗತಿ ಏನಾದರೂ 31ನೇ ವಚನದಲ್ಲಿ ಹೇಳ್ತದೆ, ನಾನು ನಿನ್ನ ಮತ್ತು ನಿನ್ನ ಮನೆಯವರ ಬಾಹುಬಲವನ್ನು ಮುರಿಯುವ ದಿನಗಳು ಬರುವು, ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷ್ಯವನ್ನು ಮುಟ್ಟುವುದಿಲ್ಲ ಎಂಬುದಾಗಿ. ಹಾಗಾದ್ರೆ ಅವರ ಆಯುಷ್ಯವನ್ನು ಕಡಿಮೆ ಮಾಡ್ತಾನೆ. ನಿನ್ನ ಮಕ್ಕಳ, ನಿನ್ನ ಮೊಮ್ಮಕ್ಕಳ ಸಂತತಿಯ ಆಯುಷ್ಯವನ್ನು ಏನ್ ಮಾಡ್ತಾನೆ? ಅವರು ಹುಟ್ಟಿದ್ರು ಸಹ ಕಡಿಮೆ ಆಗ್ತದೆ. ಯಾಕಂದ್ರೆ ದೇವರ ಹೇಳ್ತಾನೆ ಮೋಚನ ಕಾಂಡ 25ನೇ ವರ್ಷದಲ್ಲಿ, ನನ್ನ ನಾಮಕ್ಕೆ ಅಪಕೀರ್ತಿಯನ್ನು, ನನ್ನ ನಾಮವನ್ನು ಗೌರವಕ್ಕೆ ಸಲ್ಲಿಸುವವರನ್ನು ಅವರ ದೋಷ ಫಲವನ್ನು 3-4 ತಲೆಮಾರುಗಳವರೆಗೆ ಬರಮಾಡ್ತೇನೆ ಎಂಬುದಾಗಿ ಆತನು ಹೇಳಿದಂತೆ ಅದನ್ನು ನೆರವೇರಿಸ್ತೇನೆ. ನಿನ್ನ ಮನೆಯಲ್ಲಿ ಯಾರು ಪೂರ್ಣಾಯುಷ್ಯವನ್ನು ಮುಟ್ಟುವುದಿಲ್ಲ, ನಿನ್ನ ವರೆಗೂ ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡಿ. ಇಸ್ರಾಯೇಲರಿಗೆ ಸರ್ವ ಶುಭವನ್ನು ಪಾಲಿಸುವೆನು, ಆದರೆ ನಿನ್ನ ಮನೆಯಲ್ಲಿ ಯಾರು ಪೂರ್ಣಾಯುಷ್ಯವನ್ನು ಮುಟ್ಟುವುದಿಲ್ಲ. ಇಡೀ ದೇಶದ ಜನರಿಗೆ ದೇವರು ಪೂರ್ಣಾಯುಷ್ಯವನ್ನು, ಆಶೀರ್ವಾದವನ್ನು ಕೊಟ್ಟರೆ ಏಲಿಯ ಮಕ್ಕಳಿಗೆ ಮಾತ್ರ ಆಶೀರ್ವಾದ ಕೊಡುವುದಿಲ್ಲ. ನಾನು ನನ್ನ ಸಾನ್ನಿಧ್ಯ ಸೇವೆಯಿಂದ ತೆಗೆದು ಹಾಕದೆ ಒಬ್ಬನನ್ನಾದರೂ ಉಳಿಸಿದರೆ ಅವನು ನಿನ್ನ ಕಣ್ಣೀರಿಗೂ ಮನೋವ್ಯಥೆಗೂ ಕಾರಣನಾಗುವನು. ಒಂದು ವೇಳೆ ದೈವಿಕ ಈ ದೇವರ ಗರ್ಭಗುಡಿಯಲ್ಲಿ ನಿನ್ನನ್ನಾಗಲಿ ನಿನ್ನ ಮಕ್ಕಳನ್ನಾಗಲಿ ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನು ತೆಗೆದರೆ ಅವರು ನಿನ್ನ ಮನೋವ್ಯಥೆಗೆ, ನಿನ್ನ ಕಣ್ಣೀರಿಗೂ ಅವರು ತುತ್ತಾಗುವಂತೆ ಮಾಡ್ತೇನೆ. ಅವರು ಪೂರ್ಣಾಯುಷ್ಯವನ್ನು ಅನುಭವಿಸುವುದಿಲ್ಲ, ಅವರಿಗೆ ದೀರ್ಘಾಯುಷ್ಯ ಇರುವುದಿಲ್ಲ. ಅವರಿಗಿರುವಂತಹ ಆಯುಷ್ಯದಲ್ಲಿ ಅವ್ರಿಗೆ ಮಾಡ್ತಾರೆ, ಅವರಿಗೆ ಮನೋವ್ಯಥೆಯನ್ನು ಮಾಡುತ್ತದೆ. ಅನೇಕ ವಿಧವಾದ ಬಾಧೆಗಳಿಂದ, ಉಪದ್ರವಗಳಿಂದ ಅವರನ್ನು ನಾನು ಬಾಧಿಸ್ತೇನೆ ಎಂಬುದಾಗಿ ಹೇಳ್ತೇನೆ. ಇದೆಲ್ಲ ನೆರವೇರಬೇಕು ಎಂಬುದಕ್ಕೆ ನಿನ್ನ ಮಕ್ಕಳಾದ ಹೊಫ್ನಿ ಫೀನೆಹಾಸರು ಒಂದೇ ದಿವಸದಲ್ಲಿ ಸಾಯುವುದೇ ಗುರುತಾಗಿರುವುದು ಎಂಬುದಾಗಿ ಹೇಳ್ತೇನೆ. 4ನೇ ಅಧ್ಯಾಯ 11ನೇ ವರ್ಷ 4ನೇ ಅಧ್ಯಾಯ 11ನೇ ವರ್ಷದಲ್ಲಿ ಹೇಳ್ತಾನೆ, ದೇವರ ಮಂಜೂಷವು ಶತವರ್ಷವಾಯಿತು, ಏಲಿಯ ಮಕ್ಕಳಾದ ಹೊಫ್ನಿ ಫೀನೆಹಾಸರು ಹತರಾದರು. 18ನೇ ವರ್ಷದ ಕಡೆಯ ಭಾಗ ಹಿಂದಕ್ಕೆ ಬಾಗಿಲಿನ ಕಡೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಅವನು ಇಸ್ರಾಯೇಲನ್ನು 40 ವರ್ಷ ಯಾರು? ಏಲಿ ಯಾಜಕ ಸೇವೆಯಲ್ಲಿ 40 ವರ್ಷ ಪಾಲಿಸಿದ ನಂತರ ಅವನ ಕುತ್ತಿಗೆ ಮುರಿದು ಸಾಯುವ ಪರಿಸ್ಥಿತಿಗೆ ಏಲಿಯನ್ನು ಒಳಪಡಿಸ್ತಾನೆ. ಅವರ ಮಕ್ಕಳು ಸಾಯುವಂತವರಾಗ್ತಾರೆ. ಯಾಕೆ ಸಾಯ್ತಾರೆ? ದೇವರ ವಿರುದ್ಧವಾಗಿ ಅವರು ಅಪಮಾಡಿದ್ದರಿಂದ, ದೇವರ ಆರಾಧನೆಯನ್ನು ಗಂಭೀರತೆಯನ್ನು ಕೆಡಿಸಿದ್ದರಿಂದ, ದೇವರ ಯಜ್ಞಗಳನ್ನು ಅವರು ಕೆಡಿಸಿದ್ದರಿಂದ, ದೇವರ ಕಾಣಿಕೆಯನ್ನು ಸುಲಿಗೆ ಮಾಡಿದ್ದರಿಂದ, ದೇವರ ನಾಮಕ್ಕೆ ಅಪಕೀರ್ತಿಯನ್ನು ಉಂಟು ಮಾಡಿದ್ದರಿಂದ, ದೇವರ ಗೌರವವನ್ನು ಕಿತ್ತುಕೊಂಡು ಹಲವು ರೀತಿಯಾದಂತಹ ದ್ರೋಹಗಳಿಂದ, ವಂಚನೆಗಳಿಂದ, ಮೋಸಗಳಿಂದ ಅವರು ಮಾಡಿದಂತಹ ಕಾರ್ಯಕ್ಕೆ ದೇವರು ಮಾಡ್ತಾನೆ,
ಯಾಜಕರಾಗಲಿ ಯಾಜಕನ ಮನೆಯನ್ನಾಗಲಿ ಬಿಡುವುದಿಲ್ಲ. ಇನ್ನು ನನ್ನನ್ನೇ ಬಿಡುವುದಿಲ್ಲ, ನಮ್ಮ ಮಕ್ಕಳನ್ನೇ ಬಿಡುವುದಿಲ್ಲ ಅಂದ್ರೆ ಸಾಮಾನ್ಯ ಜನರನ್ನು ಬಿಡ್ತಾನೆ? ಅವರು ಸಹ ದೇವರು ಏನ್ ಮಾಡ್ತಾರೆ? ದೇವರು ತನಗೆ ಮಾನವನ್ನು ಸನ್ಮಾನವನ್ನು ತರುವಂತವರು ಮಾತ್ರ ಆತನು ಸನ್ಮಾನಿಸ್ತಾನೆ. ಅಪಕೀರ್ತಿ ಯಾರು ಉಂಟು ಮಾಡ್ತಾರೋ ಅವರಿಗೂ ಅಪಕೀರ್ತಿ ಉಂಟು ಮಾಡ್ತಾರೆ. ಹಾಗಾದ್ರೆ ನಾವು ಈ ಗರ್ಭಗುಡಿಯ ಮುಂದೆ ಬರುವಾಗ, ದೇವರ ಆಲಯದ ಒಳಗೆ ಬರುವಾಗ ನಾವು ಶ್ರದ್ಧೆಯಿಂದ, ಭಯದಿಂದ, ಭಕ್ತಿಯಿಂದ, ವಿನಯದಿಂದ ನಾವು ಬರಬೇಕು. ಇಲ್ಲದಿದ್ದರೆ ನಾವು ಅದೇ ರೀತಿಯಾದಂತಹ ಗತಿಯನ್ನು ದೇವರು ನಮಗೆ ಏರ್ಪಡಿಸ್ತಾನೆ. ಯಾಜಕಕಾಂಡ 21ನೇ ಅಧ್ಯಾಯ, ಯಾಜಕಕಾಂಡ 21ನೇ ಅಧ್ಯಾಯ 22 ಮತ್ತು 23ನೇ ವಚನ. ಯಾಜಕಕಾಂಡ 21ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ಹೇಳ್ತದೆ, ದೇವರಿಗೆ ನೈವೇದ್ಯವಾದ ಆಹಾರದಲ್ಲಿ ಪರಿಶುದ್ಧವಾದದನ್ನು ಮಹಾಪರಿಶುದ್ಧವಾದದನ್ನು ಅವರು ಊಟ ಮಾಡಬಹುದೇ ಹೊರತು ಅವರಿಗೆ ಕಳಂಕವಿರುವುದರಿಂದ ತೆರೆಯನ್ನು ದಾಟಿ ಒಳಗೆ ಬರಬಾರದು. ಯಾವ ತೆರೆ ಅಂದ್ರೆ ನಿಮ್ಮ ಕಣ್ಣಿಂದ ಯಾವ ತೆರೆ? ಮುಂದೆ ಯಾರು ದಾಟಿ ಬರಬಾರದು. ಯಾಕೆ ದಾಟಿ ಬರಬಾರದು? ಅದನ್ನು ನೇಮಿಸಿದಂತ ಯಾರು ಮಾತ್ರ ಒಳಗೆ ಹೋಗಬೇಕು. ಯಜ್ಞವೇದಿಗೆ ಒಳಗೆ ಬರಬಾರದು. ನನ್ನ ಪವಿತ್ರ ಸ್ಥಾನಗಳ ಗೌರವಕ್ಕೆ ಅವರಿಂದ ಕುಂದು ಉಂಟಾಗಬಾರದು. ಆ ಸ್ಥಾನಗಳನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವನು ನಾನು. ಆದರೆ ಈ ಗರ್ಭಗುಡಿಯ ಒಳಗೆ ಯಾರೂ ಸಹ ಪ್ರವೇಶ ಮಾಡುವುದಿಲ್ಲ. ಆಲಯಗಳಿಗೆ ಹೋಗುವಂತಹ ನೀವು ಸಹ ಯೋಗ್ಯ ಮನಸ್ಸಿನಿಂದ, ಅರ್ಹವಾದಂತಹ ಹೃದಯದಿಂದ ಪ್ರವೇಶ ಮಾಡಬೇಕು. ನೀವು ಕರ್ತನ ಭೋಜನ ಸಂಸ್ಕಾರ ಸ್ವೀಕರಿಸುವಾಗಲೂ ಗೌರವದಿಂದ, ಭಯದಿಂದ, ಭಕ್ತಿಯಿಂದ ನಡುಗುವವರಾಗಿರಬೇಕು. ಆರಾಧನೆಯಲ್ಲಿ ಭಾಗಿ ಆಗುವಾಗ ನೀವು ಶ್ರದ್ಧೆಯಿಂದ, ವಿನಯದೊಂದಿಗೆ ದೇವರ ಮುಂದೆ ಅರ್ಚಾಡಬೇಕು. ಪೊಲೀಸರ ಮುಂದೆ ಹೋಗಿ ಅರ್ಚಾಡ್ತೀರ? ಪೊಲೀಸರ ಮುಂದೆ ಅರ್ಚಾಡ್ತಾರೆ, ಏನ್ ಮಾಡ್ತಾರೆ? ಲೈಟ್ ತಗೊಂಡು ಹೊಡೆದು ಕೇಸ್ ಹಾಕ್ತಾರೆ. ಇಲ್ಲಾಂದ್ರೆ ಸಣ್ಣ ಒಂದು ಎದುರು ಮುಂದೆ ಇಟ್ಕೊಂಡು ರುಬ್ಬಿ ಆಮೇಲೆ ಮಾಡ್ತಾರೆ, ಮನೆಗೆ ಕಳಿಸ್ತಾರೆ. ಜನರಿಗೆ ನೀವು ಅಷ್ಟು ಗೌರವ ಸೂಚಿಸಬೇಕಾದ್ರೆ ದೇವರಿಗೆ ನೀವು ಇನ್ನಷ್ಟು ಗೌರವವನ್ನು ಸೂಚಿಸಬೇಕು. ನಿಮ್ಮ ಬಾಸ್ ಅಥವಾ ನಿಮ್ಮ MP ಅಥವಾ ನಿಮ್ಮ CEO ಅಥವಾ ನಿಮ್ಮ ಮ್ಯಾನೇಜರ್ ಮುಂದೆ ಏನ್ ಮಾಡ್ತೀರಾ? ಕೈ ಕಟ್ಟಿ ನಿಂತ್ಕೊಂತೀರ, ಹೌದಾ? ಅಥವಾ ನಿಮ್ಮ ಮೇಸ್ತ್ರಿಗಳು, ನಿಮ್ಮ ಯಜಮಾನ ಮುಂದೆ ಏನ್ ಮಾಡ್ತಾ? ಕೈ ಕಟ್ಟಿ ನಿಂತ್ಕೊಂತೀರ. ಹಾಗಾದ್ರೆ ದೇವರ ಮುಂದೆ, ದೇವರ ಸನ್ನಿಧಾನದಲ್ಲಿ ನಾವು ಕುಳಿತುಕೊಳ್ಳುವ ಭಂಗಿ ನೋಡುವುದಾದ್ರೆ ವಿಚಿತ್ರವಾದಂತಹ ರೀತಿಯಲ್ಲಿ ಕುಳಿತುಕೊಳ್ತಾರೆ. ಕಾಲೆಲ್ಲ ಹಾಕಿ ಕುಳಿತುಕೊಳ್ತಾರೆ. ಆರಾಧನೆಯಲ್ಲಿ ನಗಾಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಸ್ಯಮಯವಾದಂತಹ ರೀತಿಯಲ್ಲಿ ನಾವು ಕಾಣ್ತಾರೆ. ಇದೆಲ್ಲ ದೇವರಿಗೆ ಸಹಿಸಲಾದಂತಹ ಪರಿಸ್ಥಿತಿಗಳು, ಸಹಿಸಲಾದಂತಹ ಸಂಗತಿಗಳು ಬೇಕು. ಅವಾಗ ಏನಾಗ್ತದೆ? ನಮ್ಮಲ್ಲಿ ತಪ್ಪುಗಳು ನಡೆದು ಬರುವಾಗ ಅವರನ್ನು ಸಂವಿಧಾನದಿಂದ ತೆಗೆದು ಹಾಕ್ತಾರೆ. 22ನೇ ಅಧ್ಯಾಯ 3ನೇ ವಚನ. ಹೋದ್ರಿ 22 3ನೇ ವಚನ. ಯೆಹೋವನು ಅವರಿಗೆ, ನೀನು ಹೀಗೆ ಆಜ್ಞಾಪಿಸಬೇಕು, ನಿಮ್ಮಲ್ಲಿ ಆಗಲಿ ನಿಮ್ಮ ಸಂತತಿಯವರಾಗಲಿ ಯಾವನಾಗಲೂ ಅಶುದ್ಧರಾಗಿರುವಾಗ ಇಸ್ರಾಯೇಲರು ಯೆಹೋವನಿಗೆ ಮೀಸಲೆಂದು ಸಮರ್ಪಿಸುವ ದ್ರವ್ಯಗಳ ಬಳಿಗೆ ಬಂದರೆ ಅವರು ನನ್ನ ಸಾನ್ನಿಧ್ಯ ಸೇವೆಯಿಂದ ತೆಗೆಯಲ್ಪಡಬೇಕು. ಅವರನ್ನು ಸಾನ್ನಿಧ್ಯ ಸೇವೆಯಿಂದ ತೆಗೆಯಲ್ಪಡಬೇಕು. ಅಪವಿತ್ರವಾದಂತಹ ರೀತಿಯಲ್ಲಿ ಅವರು ಒಳಗೆ ಪ್ರವೇಶ ಮಾಡುವುದಾದ್ರೆ ಅಥವಾ ನಾವು ಅಪವಿತ್ರವಾದಂತಹ ರೀತಿಯಲ್ಲಿ ನಾವು ವರ್ತಿಸುವುದಾದ್ರೆ ದೇವರ ಸಾನ್ನಿಧ್ಯದಿಂದ ನಾವು ಸೇವೆ ಮಾಡುವುದಕ್ಕಾಗುವುದಿಲ್ಲ, ಅಥವಾ ಜನರು ಸಹ ಸೇವೆ ಮಾಡುವುದಕ್ಕೆ ದೇವರು ಬಯಸುವುದಿಲ್ಲ. ಆದರೆ ನಮ್ಮ ಬದುಕು ಬಹಳ ಪರಿಶುದ್ಧವಾಗಿಯೂ ಯೋಗ್ಯವಾಗಿ ಇರಬೇಕು ಎಂಬುದಾಗಿ ಬಯಸುವಂತಾಗುತ್ತದೆ. 9ನೇ ವಚನ. ಈಗ ನನ್ನ ಆಜ್ಞೆಗಳನ್ನು ಅವರು ಅನುಸರಿಸಿ ನಡೆಯಬೇಕು. ಈ ಎಲ್ಲ ಆಜ್ಞೆಗಳನ್ನು, ಈ ಎಲ್ಲ ಪರಿಸ್ಥಿತಿಗಳ ಅನುಸಾರವಾಗಿ ನಾವು ಶ್ರದ್ಧೆಯಿಂದ, ವಿಧೇಯತೆಯಿಂದ ಕೈಗೊಂಡು ನಡೆಯಬೇಕು. ನಾನು ಮೀರಿ ನಡೆಯುತ್ತೀನಿ ಎಂಬುದಾಗಿ ನೋಡುವುದಾದ್ರೆ, ನಾನು ಮೀರಿ ನಡೆಯುತ್ತೀನಿ, ನಾನು ಅವಿಧೇಯತೆಯಿಂದಲೇ ಪಾಪದಿಂದಲೇ ನಾನು ಇರುತ್ತೇನೆ ಎಂಬುದಾಗಿ ನಾವು ಆ ರೀತಿಯಾದ ಮನೋಭಾವನೆ ಹೇಳುವುದಾದ್ರೆ ವಾಕ್ಯವಾಗಿ ಹೇಳ್ತದೆ, ಇವುಗಳನ್ನು ಮೀರಿ ನನ್ನ ನೈವೇದ್ಯವನ್ನು ಅಪವಿತ್ರಪಡಿಸುವುದ್ರೆ ಆ ದೋಷ ಫಲವನ್ನು ಅನುಭವಿಸಿ ಸತ್ತಾರು. ಅವರನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವನು ನಾನು ಎಂಬುದಾಗಿ ವಾಕ್ಯವಾಗಿ ಹೇಳ್ತದೆ. ಹಾಗಾದ್ರೆ ನಮ್ಮ ಬದುಕಿನಲ್ಲಿ ನಮ್ಮ ಆರಾಧನೆಯು ವಿವೇಕವಾದಂತಹ ರೀತಿಯಲ್ಲಿ ಇರಬೇಕು ಎಂಬುದಾಗಿ ವಾಕ್ಯವಾಗಿ ಹೇಳ್ತದೆ. ನಾವು ಮೀಸಲಾಗಿ ಸಜೀವ ಯಜ್ಞವಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ಸಮರ್ಪಿಸಿಕೊಳ್ಳಬೇಕೇ ವಿನಃ ಅಪರಿಶುದ್ಧವಾದಂತಹ ರೀತಿಯಲ್ಲಿ ನಾವು ಸಮರ್ಪಿಸಿಕೊಳ್ಳಬಾರದು. ಕೊರಿಂಥದ ಮೊದಲನೇ ಪತ್ರ 11ನೇ ಅಧ್ಯಾಯ, ಕೊರಿಂಥದ ಮೊದಲನೇ ಪತ್ರ 11ನೇ ಅಧ್ಯಾಯ 29-30ನೇ ವಚನದಲ್ಲಿ ಹೇಳ್ತಾರೆ,
ಪೌಲನು ಕರ್ತನ ಭೋಜನ ಸಂಸ್ಕಾರದ ವಿಷಯದಲ್ಲಿ ಎಚ್ಚರಿಸಲ್ಪಡುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ನೈವೇದ್ಯಗಳು ಅಥವಾ ದೇವರಿಗೆ ಸಮರ್ಪಿತವಾದಂತಹ ಸಂಗತಿಗಳ ವಿಷಯದಲ್ಲಿ ಅದನ್ನು ಹೇಳುವಾಗ, ಹೊಸ ಒಡಂಬಡಿಕೆಗೆ ಬರುವಾಗ ಕರ್ತನ ಭೋಜನ ಸಂಸ್ಕಾರವೇ, ಕರ್ತನ ದೇಹವು ರಕ್ತವೇ ನಮಗೆ ಆ ನೈವೇದ್ಯ ಪದಾರ್ಥಗಳಾಗಿರುತ್ತೆ. 29ನೇ ವಚನ ಹೇಳಿದೆ, ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪುಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಈಗ ಯಾಕೆ ನಮಗೆ ರೋಗ ರುಜಿನಗಳು ಬರ್ತದೆ? ಯಾಕೆ ನಾವು ಆಯುಷ್ಯ ಪೂರ್ಣವನ್ನು ಅನುಭವಿಸಿ ನಾವು ಸಾಯ್ತೇವೆ? ಯಾಕೆ ನಮಗೆ ದೇವರ ಶಿಕ್ಷಾ ಫಲವನ್ನು ನಾವು ಅನುಭವಿಸ್ತೇವೆ? ಯಾಕೆ ದೇವರಿಂದ ನಾವು ಹಲವು ರೀತಿಯಾದಂತಹ ಕೇಳಿರುತ್ತಾರೆ? ಯಾಕೆ ನಮಗೆ ನಷ್ಟ ಸಂಭವಿಸುತ್ತದೆ? ಯಾಕೆ ನಮಗೆ ಸಾಲಬಾಧಗಳು ಸಂಭವಿಸುತ್ತದೆ? ಯಾಕೆ ನಮಗೆ ಅಪಘಾತಗಳು ಸಂಭವಿಸುತ್ತದೆ? ಯಾಕಂದ್ರೆ ದೇವರ ನಾಮವನ್ನು ನಾವು ಅಪಕೀರ್ತಿಗೆ, ಅಗೌರವಕ್ಕೆ ಗುರಿ ಮಾಡಿದ್ದೇವೆ. ದೇವರನ್ನು ನಾವು ಅವಮಾನಪಡಿಸಿದ್ದೇವೆ. ದೇವರ ಆರಾಧನೆಯಲ್ಲಿ ನಾವು ಗಂಭೀರತೆಯಿಂದ ನಾವು ಸೇರಿ ಬಂದಿರುವುದಿಲ್ಲ. ದೇವರ ಆರಾಧನೆ ನಡೆಯುವಾಗ, ದೇವರಿಗೆ ನಾವು ಪ್ರಾರ್ಥಿಸುವಾಗ, ದೇವರಿಗೆ ನಾವು ಸಮರ್ಪಿಸುವಾಗ ನಾವು ಯಾವ ರೀತಿ ಸಮರ್ಪಿಸಿಕೊಳ್ಳುತ್ತೇವೆ? ನಮ್ಮನ್ನ ಕೀಳಾದ ಮಟ್ಟದಲ್ಲಿ ನಾವು ಸಮರ್ಪಿಸಿಕೊಳ್ಳುತ್ತೇವೆ. ನಾವು ನಮ್ಮನ್ನು ಸಜೀವ ಯಜ್ಞವಾಗಿ, ಆದರೆ ದೇವರು ಆ ಒಡಂಬಡಿಕೆಯ ಕಾಲದಲ್ಲಿ ಅವರು ಯಜ್ಞಗಳನ್ನು ಸಮರ್ಪಿಸುವಾಗ ಶ್ರೇಷ್ಠವಾದದ್ದನ್ನು, ಪರಿಶುದ್ಧವಾದದ್ದನ್ನು ಸಮರ್ಪಿಸಬೇಕಾಗಿತ್ತು. ಪೂರ್ಣವಾದದ್ದನ್ನು ಸಮರ್ಪಿಸಬಾರದು ಎಂಬುದಾಗಿ ವಾಕ್ಯಭಾಗ ಹೇಳ್ತದೆ. ಆದರೆ ನಮ್ಮನ್ನು ನಾವು ಸಮರ್ಪಿಸುವಾಗ ನಾವು ಪರಿಶುದ್ಧವಾದಂತಹ ರೀತಿಯಲ್ಲಿ ಸಮರ್ಪಿಸಬೇಕು. ಪವಿತ್ರವಾದಂತಹ ಗುಣದಿಂದ, ನಡತೆಗಳಿಂದ, ವ್ಯಕ್ತಿತ್ವಗಳಿಂದ ನಾವು ಆರಾಧನೆಗೆ ಸಮರ್ಪಿಸಿಕೊಳ್ಳುವುದಾದ್ರೆ ಅದು ವಿವೇಕಪೂರ್ವಕವಾದಂತಹ ಆರಾಧನೆ. ಆ ಆರಾಧನೆಯಲ್ಲಿ ಭಾಗಿಯಾಗುವಾಗ ನಮ್ಮಲ್ಲಿ ಕಲ್ಮಶ, ಕೆಟ್ಟತನ, ಕೆಟ್ಟ ಆಲೋಚನೆ, ಕೆಟ್ಟ ಸಂಗತಿಗಳು ಇರುವಾಗ ನಮಗೆ ಹಲವು ರೀತಿಯಾದಂತಹ ಕಾಯಿಲೆಗಳು, ಬಾಧೆಗಳು, ರೋಗ ರುಜಿನಗಳು, ಅಂತಿಮವಾಗಿ ನಾವು ಆಯುಷ್ಯವನ್ನು ಪೂರ್ಣಗೊಳಿಸುತ್ತದೆ. ನಾವು ಸಾಯುವಂತರಾಗಿರುತ್ತೇವೆ. ನಮ್ಮ ಕಾರ್ಯದಲ್ಲಿ ಫಲ ಕಾಣುವುದಿಲ್ಲ. ನಮಗೆ ಆರ್ಥಿಕ ಪರಿಸ್ಥಿತಿ ಕೂಗಿ ಹೋಗ್ತದೆ. ನಮಗೂ ಹಲವು ರೀತಿಯಾದಂತಹ ನಷ್ಟಗಳು ನಮ್ಮ ಉದ್ಯೋಗದಲ್ಲಿ ಸಂಭವಿಸುತ್ತದೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ ಬೀಳುತ್ತದೆ. ನಮ್ಮ ಪ್ರಯಾಣದಲ್ಲಿ ಅಪಘಾತ ಸಂಭವಿಸುತ್ತದೆ. ಹಲವು ರೀತಿಯಾದಂತಹ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ನಾವು ಉಂಟಾಗುವಾಗ ಇದಕ್ಕೆಲ್ಲ ಕಾರಣ ನಾವು ದೇವರನ್ನು ಅಪಕೀರ್ತಿಗೆ ಗುರಿ ಮಾಡಿದ್ದರಿಂದ, ದೇವರ ನಾಮವನ್ನು ಅವಮಾನಕ್ಕೆ ಗುರಿ ಮಾಡಿದ್ದರಿಂದ, ದೇವರ ಗೌರವಕ್ಕೆ ನಾವು ಸರಿಯಾದಂತಹ ಗೌರವವನ್ನು ನಾವು ಸಲ್ಲಿಸದೆ ಹೋಗೋದ್ರಿಂದ, ದೇವರು ಯಾವ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಸನ್ಮಾನಿಸ್ತಾರೋ ದೇವರನ್ನು ಸನ್ಮಾನಿಸ್ತಾರೆ. ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗ ದೇವರು ಜನರ ಮುಂದೆ ನಮ್ಮನ್ನು ಮೇಲಕ್ಕೆತ್ತಾರೆ, ನಮ್ಮ ಉನ್ನತ ಸ್ಥಿತಿಗಳಿಗೆ ಸ್ಥಾನಮಾನ ನಡೆಸ್ತಾನೆ. ದೇವರ ಮುಂದೆ ನಾವು ಗರ್ವದಿಂದ ಎದೆಯೊಡ್ಡಿ ನಿಲ್ಲುವಾಗ ದೇವರು ಇತರರ ಮುಂದೆ ನಮ್ಮನ್ನು ಗೌರವಕ್ಕೆ ಮಾಡ್ತಾರೆ. ಅಂತಹ ಸ್ಥಿತಿಗಳನ್ನು ಪಾತ್ರನಾಗಿಸ್ತಾರೆ. ಹಾಗಾದ್ರೆ ನಮ್ಮ ಜೀವನ ಪ್ರತಿನಿತ್ಯದ ಬಳಕೆಯೂ ಸಹ ದೇವರ ಮುಂದೆ ಎಣಿಕೆಯಾಗಿದೆ. ದೇವರ ಕಣ್ಣಿನ ದೃಷ್ಟಿಯಲ್ಲಿ ನಾವು ನಿತ್ಯವೂ ಇರುವುದರಿಂದ ನಾವು ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ನಾವು ಓದುತ್ತೇವೆ. ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ, ನಮ್ಮ ಕುಟುಂಬದ ವಿಷಯದಲ್ಲಿ, ನಮ್ಮ ನಡವಳಿಕೆ, ನಮ್ಮ ವ್ಯಕ್ತಿತ್ವ, ನಮ್ಮ ಸ್ವಭಾವ, ಇದು ನಾವು ಇರುವಂತ ಸ್ಥಳ, ನಾವು ಕೆಲಸ ಮಾಡುವಂತ ಸ್ಥಳ, ನಾವು ಹೋಗುವ ಸ್ಥಳ, ನಾವು ಆರಾಧಿಸುವಂತ ಸ್ಥಳ, ನಮ್ಮ ನೆರೆಯವರ ಸ್ಥಳ, ಈ ಆರಾಧನೆ ಆಲಯದಲ್ಲಿ ಪ್ರತಿನಿತ್ಯವೂ ನಮ್ಮನ್ನು ದೇವರು ಗಮನಿಸುವಾಗ ನಮ್ಮಿಂದ ಆಗುವಂತಹ ಪಾಪಮಯವಾದಂತಹ ಜೀವಿತ, ನಮ್ಮಿಂದ ಆಗುವಂತಹ ತಪ್ಪು ದ್ರೋಹಗಳ ನಿಮಿತ್ತವಾಗಿ ನಾವು ಈ ಎಲ್ಲ ಪರಿಸ್ಥಿತಿಗಳಿಗೆ ಒಳಗಾದರೆ ಹಲವು ರೀತಿಯಾದಂತಹ ಶೋಧನೆಗಳಿಗೆ ಬಿದ್ದು ನಾವು ಪಾಪ ಮಾಡುವಾಗ ದೇವರು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಯಾರ ವರ್ಗದ ಜನರಿಗೆ ಸುಮ್ಮನೆ ಬಿಡುವುದಿಲ್ಲವಾದ್ರೆ, ಅವರ ಮಕ್ಕಳಲ್ಲಿ ಸುಮ್ಮನೆ ಬಿಡುವುದಿಲ್ಲವಾದ್ರೆ ಯಾವ ಸರ್ವಸಾಮಾನ್ಯ ಜನರನ್ನು ಸಹ ದೇವರು ಸುಮ್ಮನೆ ಬಿಡುವುದಿಲ್ಲ. ಹಾಗಾಗಿ ದೇವರ ವಿಷಯದಲ್ಲಿ, ದೇವರ ಆಲಯದ ವಿಷಯದಲ್ಲಿ, ದೇವರ ನಾಮದ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ, ದೇವರ ಆರಾಧನೆ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ ಬಹಳ ಗಂಭೀರತೆಯಲ್ಲಿ, ಬಹಳ ವಿನಮ್ರವಾಗಿರಲಿ. ನಿಮ್ಮ ಜೀವಿತ ತಗ್ಗಿಸಿಕೊಂಡವರಾಗಿರಲಿ. ನೀವು ದೇವರಿಗೆ ನಡುವುವವರಾಗಿ, ದೇವರಿಗೆ ಹೆದರುವವರಾಗಿ, ದೇವರ ಎಲ್ಲ ವಿಧವಾದ ಆಜ್ಞೆಗಳನ್ನು ಅನುಸರಿಸಿ ನಡೆಯಲಿ. ಮೀರಿ ನಡೆದರೆ ನಮಗೆ ರೋಗ ರುಜಿನಗಳು, ನಮಗೆ ನಷ್ಟಗಳು, ಕಾಯಿಲೆ ಬಾಧೆಗಳಿಂದ ನಾವು ಸಾಯುವುದು ಸಹ ಆಗಿರುತ್ತೇವೆ. ಇಲ್ಲ ನಾವು ನಷ್ಟಕ್ಕೆ ಒಳಪಡುವಂತರಾಗಿರುತ್ತೇವೆ. ದೇವರ ನಾಮವನ್ನು ಅಪಕೀರ್ತಿ ಮಾಡುವಂತ ಯಾರೂ ಸಹ ಬಿಡುವುದಿಲ್ಲ. ಹಾಗಾಗಿ ಫಿನೆಹಾಸನನ್ನು ಬಿಡಲಿಲ್ಲ, ಅವರ ತಂದೆಯಾದಂತಹ ಏಲಿಯನ್ನು ಬಿಡಲಿಲ್ಲ, ಸಹ ದೇವರು ಸುಮ್ಮನೆ ಬಿಡುವುದಿಲ್ಲ. ಯಾಕಂದ್ರೆ ದೇವರ ಘನತೆ ಕುಂದು ಬರುವಾಗ, ದೇವರ ನಾಮಕ್ಕೆ ಅಪಕೀರ್ತಿ ಉಂಟಾಗುವಾಗ, ದೇವರಿಗೆ ಅಪಮಾನವು ಸಂಭವಿಸುವಾಗ ದೇವರನ್ನು ಸಹಿಸಿಕೊಳ್ಳುವುದಿಲ್ಲ. ನರಮನುಷ್ಯರಾದ ನಮಗೆ ಅವಮಾನವಾದರೆ ನಾವೇ ಸುಮ್ಮನೆ ಇರುವ ಕಾರಣ ಇನ್ನು ದೇವರು ಸುಮ್ಮನೆ ಇರ್ತಾರ?
ದೇವರು ತನ್ನ ಗೌರವಕ್ಕೆ, ತನ್ನ ಮಾನಕ್ಕೆ ಧಕ್ಕೆ ತರುವಂತವರನ್ನು, ಅದು ಆಲಯದ ವಿಷಯದಲ್ಲಿರಲಿ, ಆರಾಧನೆ ವಿಷಯದಲ್ಲಿರಲಿ, ನಮ್ಮ ಬದುಕಿನಲ್ಲಿ ನಾವು ಪಾಪಮಯವಾದಂಥ ಜೀವಿತವನ್ನು ಮುನ್ನಡೆಸ್ತಾ ಇರಲಿ, ಅವರನ್ನು ಸ್ಮರಣೆಗೊಳ್ಳುತ್ತಾರೆ. ಹಾಗಾಗಿ ನಾವು ವಿವೇಕಪೂರ್ವಕವಾದ ಆರಾಧನೆ ಆಲಯದಲ್ಲಾಗಲಿ ಹೊರಗೆ ಆಗಲಿ ನಮ್ಮ ಬದುಕು ನಾವು ಸಜೀವ ಯಜ್ಞಗಳಾಗಿ ನಾವು ಸಮರ್ಪಿಸಿಕೊಳ್ಬೇಕಾದ್ರೆ ನಾವು ಪರಿಶುದ್ಧರಾಗಿ ದೇವರಿಗೆ ಸಮರ್ಪಿಸಿಕೊಳ್ಬೇಕು. ವಿನಯದೊಡನೆ ತಗ್ಗಿಸಿಕೊಂಡರಾಗಿ ದೇವರು ಮೆಚ್ಚುವಂತ ರೀತಿಯಲ್ಲಿ, ದೇವರ ನಾಮಕ್ಕೆ ಘನವು ಕೀರ್ತಿ ಉಂಟಾಗುವಂತ ರೀತಿಯಲ್ಲಿ ನಾವು ಆತನಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಾಗ ದೇವರ ನಾಮಕ್ಕೆ ಘನತೆ ಉಂಟಾಗುತ್ತದೆ. ನಮ್ಮ ಜೀವನದ ಮೂಲಕ, ನಮ್ಮ ಆರಾಧನೆ ಮುಖಾಂತರ, ನಮ್ಮ ಬದುಕಿನ ಮುಖಾಂತರವಾಗಿ ದೇವರ ನಾಮಕ್ಕೆ ಘನವು ಕೀರ್ತಿಯನ್ನು ತರೋಣ. ಅಗೌರವಕ್ಕೆ ಅಪಕೀರ್ತಿಯನ್ನು ಮಾಡುವುದ ಯಾರೂ ಸಹ ಉಳಿಸುವುದಿಲ್ಲ. ದೇವರ ವಿಷಯದಲ್ಲಾಗಲಿ, ಕರ್ತನ ಬೋಧನ ಸಂಸ್ಕಾರ, ಆಲಯ, ಈ ಕರ್ಮಗಳ ವಿಷಯದಲ್ಲಾಗಲಿ ಯಾರೂ ಸಹ ಲಘು ಮನಸ್ಸು, ಅವಿವೇಕದಿಂದ ಪ್ರವೇಶಿಸಲಿ ಮತ್ತು ಯಾರೂ ಸಹ ಆ ರೀತಿಯ ಜೀವಿತವನ್ನು ಮಾಡಲಿರುತ್ತೇವೆ. ನಿಮ್ಮ ಎಚ್ಚರಿಕೆ, ನನ್ನ ಎಚ್ಚರಿಕೆ, ನಮ್ಮ ಬದುಕು ಸುಲಭವಾಗಿ ಆಶೀರ್ವಾದದಾಯಕವಾಗಿ ಇರಬೇಕೆಂಬುದಾಗಿ ಈ ವಾಕ್ಯವನ್ನು ಎಚ್ಚರಿಸುವಾಗ ಪವಿತ್ರಾತ್ಮನ ಸಹಾಯದಿಂದ ಈ ವಾಕ್ಯದ ರೀತಿಯಲ್ಲಿ ನಾವು ಬದುಕುವಾಗ ದೇವರ ಆತ್ಮವನ್ನು ನಡೆಸುವುದಾಗಿ. ಮಾರಾಟಗಳು ನಾವು ದೇವರಿಗೆ ಸಮರ್ಪಿಸುವಂತೆ ಪ್ರವೇಶವನ್ನು ದೇವರಿಗೆ ಸಮರ್ಪಿಸುತ್ತೇವೆ. ಎಲ್ಲ ಒಳ್ಳೆಯವರ ಊರುಗಳಿಗೆ ನಾವು ಬರೆಗೆ ನೀವು ಕೊಟ್ಟಿರುವಂಥದ್ದನ್ನೇ ನಾವು ಅಲ್ಪರಿಗೆ ಸಮರ್ಪಿಸ್ತೇವೆ ಎಂದು ಸ್ವೀಕರಿಸುವ ಮಾಡಿ ಸಮಯವಾಗಿ ಸದುಪಯೋಗಪಡಿಸುವುದಕ್ಕೆ ಸಹಾಯಿಸಿ. ಸಂತೋಷವಾಗಿ ನಿನ್ನ ಸ್ನೇಹವನ್ನು ನಾವು ಸಂದರ್ಭಿಸಿ ಆಶೀರ್ವಾದ ಮಾತ್ರ ಹೇಳಿದಂಥ ವಾಕ್ಯದಲ್ಲಿ
ನಿನ್ನ ನಾಮದ ವಿಷಯದಲ್ಲಿ, ನಮ್ಮ ವಾಕ್ಯದ ವಿಷಯದಲ್ಲಿ, ಆರಾಧನೆಯ ವಿಷಯದಲ್ಲಿ ನಾವು ವಿವೇಕದಿಂದಾಗ ಭಾಗವಹಿಸಿ ನಮ್ಮ ಜೀವಿತವನ್ನು ಸಹ ನಾವು ವಿವೇಕದಿಂದ ಪಾಪದ ಸಂಪೂರ್ಣ ಸ್ಥಿತಿ ಹಾಕಿಕೊಂಡು ನಮ್ಮ ವ್ಯಕ್ತಿತ್ವಗಳು, ನಮ್ಮ ಸ್ವಭಾವಗಳು ಪಾಪಮಯವಾದ ಜೀವಿತದಲ್ಲಿ ತೊಡಗಿಸಿಕೊಳ್ಳುವಾಗ ನಮ್ಮನ್ನು ಶುದ್ಧಪಡಿಸುವುದಾಗಿ ಪ್ರಾರ್ಥಿಸ್ತೇವೆ. ಮುಂದಿನ ದಿವಸಗಳಲ್ಲಿ ನಾವು ಆರಾಧನೆಗೆ ಸಿದ್ಧರಾಗಿ ಶುದ್ಧರಾಗಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ದರ್ಶನವನ್ನು ಪಡೆಯುವುದಕ್ಕೆ ಗಂಭೀರವಾಗಿ ವಿವೇಕಪೂರ್ವಕವಾಗಿ ನಿನ್ನನ್ನು ಆರಾಧಿಸುವುದಕ್ಕೆ ನಾವು ಬರಲು ನಮ್ಮೆಲ್ಲರಿಗೂ ನಮಸ್ಕಾರ ಪ್ರಾರ್ಥಿಸೋಣ. ಇದುವರೆಗೆ ಆಲಯದ ವಿಷಯದಲ್ಲಿ, ಆರಾಧನೆಯ ವಿಷಯದಲ್ಲಿ, ನಮ್ಮ ಕರ್ತನ ಸಂಸ್ಕಾರ ಎಲ್ಲ ಆಲಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನಾವು ಮಾಡಿರುವಂಥ ತಪ್ಪು ಅಪರಾಧಗಳನ್ನು ನಾವು ಗಮನಿಸುತ್ತೇವೆ. ನಮ್ಮ ಜೀವನದಲ್ಲಿ ನಾವು ಇರುವಂತಹ ಸ್ಥಳದಲ್ಲಿ, ಮನೆಗಳಲ್ಲಿ ನಿನ್ನ ನಾಮಕ್ಕೆ ನಾವು ಅಪಕೀರ್ತಿಯನ್ನು, ನಿನ್ನ ನಾಮವನ್ನು ನಾವು ಅಲ್ಲಗಳೆಯುವುದಾದರೆ, ನಮ್ಮ ಪಾಪದ ನಿಮಿತ್ತವಾಗಿ ನಿನ್ನ ನಾಮವನ್ನು ಅಪಕೀರ್ತಿ ಮಾಡಿದ್ದಾದರೆ ಅಂತ ತಪ್ಪು ಅಪರಾಧಗಳನ್ನು ಮನುಷ್ಯಿಸುವ ಇನ್ನು ನಾವು ನಿನ್ನ ಶಿಕ್ಷೆಗೆ, ನಿನ್ನ ದಂಡನೆಗೆ, ನಿನ್ನ ಶಾಪಕ್ಕೆ ನಾವು ಗುರಿಯಾದರೆ ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರನಾಗಿಸುವುದಾಗಿ ಪ್ರಾರ್ಥಿಸ್ತೇವೆ. ನಿನ್ನೆಲ್ಲ ವಿಧವಾದಂತಹ ಆಶೀರ್ವಾದಗಳನ್ನು ನಾವು ತುಂಬಿದವರಾಗಿ ನಿನ್ನ ಕೃಪೆಯನ್ನು ತುಂಬಿಸಲು ನಡೆಸುವುದಾಗಿ ಪ್ರಾರ್ಥಿಸ್ತೇವೆ. ಸಹೋದರ ನಿತೀಶ್ವಾಗಿ ನಾವು ಪ್ರಾರ್ಥಿಸ್ತೇವೆ. ಆತನ ಆರೋಗ್ಯವನ್ನು ನಡೆಸು, ಎಲ್ಲ ರೋಗಿಗಳ ನಿವಾರಣೆಯಿಂದ ಪಾಲಿಸು, ಸ್ವೀಕರಿಸುವಂತ ಔಷಧ ಮತ್ತು ಆಹಾರವಾಗಿ ಗೌರವದ ಎಲ್ಲ ರೀತಿಯ ಸಂಗತಿಗಳು ನಿನ್ನ ಆಶೀರ್ವಾದವನ್ನು ಪೂರ್ವಕವಾಗಿ ಆತನಿಗೆ ದಯಪಾಲಿಸುವ ಆಲಿಸು, ಶೀಘ್ರವೇ ಗುಣಪಡಿಸು, ಬಲಶಕ್ತಿ ಸಾಮರ್ಥ್ಯ ಚೈತನ್ಯದಿಂದ ಎಲ್ಲ ಕೇಳಿನಿಂದ ತಪ್ಪಿಸು. ನಮ್ಮೆಲ್ಲರನ್ನು ನಿನಗೆ ಸಜೀವ ಯಜ್ಞಗಳಾಗಿ ಮೀಸಲಾಗಿ ಮೆಚ್ಚಿಯಾಗಿ ಸಮರ್ಪಿಸುವುದನ್ನು ನಾಮದ ಘನತೆಗಾಗಿ ಮಹಿಮೆಗಾಗಿ ನಾವು ಆರಾಧಿಸುವುದಕ್ಕೆ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೂ ನಿನ್ನ ಸಹಾಯವನ್ನು, ನಿನ್ನ ಬಲವನ್ನು ನೀಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಮೊದಲು ನಿಂತು ಮಾಡುವ ಸಂಗೀತದಲ್ಲಿ 9ನೆಯ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 9ನೆಯ ಸಂಗೀತ ಪ್ರಾರಂಭ 3 ಚರಣಗಳನ್ನು ಮಾಡೋಣ. 3 ಚರಣಗಳು 9ನೇ ಸಂಗೀತವನ್ನು ಮಾಡೋಣ. ಶುದ್ಧ 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 ಸರ್ವಶಕ್ತ ದೇವ ಹರ್ಷದಿಂದ ಮಾಡಿ ಕೊಂಡಾಡಿ. Hallelujah.
ಆಶೀರ್ವಾದವನ್ನು ನಂಬಿಕೆ ನಾವು ಕೊಡಲಿ. ಮಗನಾದ ಯೇಸು ಕ್ರಿಸ್ತನ ಕೃಪೆಯಲ್ಲಿ ಪರಿಶುದ್ಧಾತ್ಮನ ಅನ್ಯೋನ್ಯ ಐಕ್ಯ ಸಹವಾಸ ಮೆಲ್ಲವಸನ ನಿತ್ಯ ಕಾಲಕ್ಕೂ ಕ್ರಿಸ್ತನ ಸಹವಾಸ ನೆರವೇರುವುದಕ್ಕೆ ಆಗಲಿ.